ನೋಡಿದರೆ ಆಲ್ಗೆ ಆದಮೇಲೆ ಬ್ರಯೋಫೈಟ್ಸ್ ಆದ ಮೇಲೆ ಟೆರಿಡೋಫೈಟ್ಸ್ ಆದ ಮೇಲೆ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಲಾಸ್ಟಿಗೆ ಬರುವಂಥದ್ದು ಆಂಜಿಯೋಸ್ಪರ್ಮ್ಸ್. ಸೊ ಈಗ ನಾವು ಎರಡನೇ ಪ್ಲ್ಯಾಂಟ್ ಗ್ರೂಪಲ್ಲಿದ್ದೇವೆ. ಅದು ಯಾವುದು? ಅದು ಬ್ರಯೋಫೈಟ್ಸ್ ಅಂತ. ಬ್ರಯೋಫೈಟ್ಸ್. ಸೊ ಹೆಚ್ಚಿನ ಬಯಾಲಜಿ ಟರ್ಮ್ಸ್ ಮಕ್ಕಳಿಗೆ ಕಷ್ಟ ಯಾಕೆ ಆಗ್ತದೆ ನಿಮಗೆ? ಬಿಕಾಸ್ ಅದು ಫಾರಿನ್ ಲ್ಯಾಂಗ್ವೇಜ್. ಹೆಚ್ಚಿನದನ್ನು ನಾವು ಸೈಂಟಿಸ್ಟ್ ಯಾವುದರಿಂದ ಡಿರೈವ್ ಮಾಡಿದ್ದಾರೆ? ಗ್ರೀಕ್. ಸೊ ಗ್ರೀಕ್ ಲ್ಯಾಂಗ್ವೇಜಿಂದ. ಸೊ ಇದು ಕೂಡ ಹಾಗೆ. ಬ್ರಯೋಸ್ ಮೀನ್ಸ್ ಮಾಸ್. ಇದು ಮಾಸಿನ ಗ್ರೂಪ್, ಹಾಗಾಗಿ ಬ್ರಯೋಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಬ್ರಯೋಸ್ ಅಂದರೆ ಮಾಸ್, ಫೈಟಾನ್ ಅಂತ ಹೇಳಿದರೆ ಪ್ಲ್ಯಾಂಟ್. ಸೊ ಬ್ರಯೋಫೈಟ್ಸ್, ಬ್ರಯೋ ಮೀನ್ಸ್ ಮಾಸ್ ಆ್ಯಂಡ್ ಫೈಟಾನ್ ಮೀನ್ಸ್ ಪ್ಲ್ಯಾಂಟ್ಸ್. ಈಗ ನಾವು ಹೇಗೆ ಆಲ್ಗೆಯಲ್ಲಿ ಜನರಲ್ ಕ್ಯಾರೆಕ್ಟರ್ಸ್ ಕಲ್ತಿದ್ದೇವೆ, ಅದೇ ಥರ ನಾವೇನು ಮಾಡ್ತೇವೆ ಇಲ್ಲಿ ಕೂಡ ಈ ಬ್ರಯೋಫೈಟ್ಸಿನ ಜನರಲ್ ಕ್ಯಾರೆಕ್ಟರ್ಸನ್ನು ಮೊದಲಿಗೆ ಕಲಿತೇವೆ. ಸೊ ಆ್ಯಕ್ಚುಲಿ ಹೌ ಟು ಡಿಫೈನ್ ದ ಬ್ರಯೋಫೈಟ್ಸ್ ಅಂತ ಹೇಳಿದರೆ ಏನು ಅನ್ನುವಂಥದ್ದು. ದೇ ಆರ್ ಆ್ಯಕ್ಚುಲಿ ಫೋಟೋಸಿಂಥೆಟಿಕ್, ಚೀಫ್ಲಿ ಟೆರೆಸ್ಟ್ರಿಯಲ್, ನಾನ್-ವ್ಯಾಸ್ಕ್ಯುಲರ್ ಪ್ಲ್ಯಾಂಟ್ಸ್ ದ್ಯಾಟ್ ರಿಪ್ರೊಡ್ಯೂಸ್ ಬೈ ಸ್ಪೋರ್ಸ್. ನೋಡಿ, ಇವುಗಳು ಕೂಡ ಪ್ಲ್ಯಾಂಟ್ಸ್, ಹಾಗಾಗಿ ಅವುಗಳಲ್ಲಿ ಫೋಟೋಸಿಂಥೆಟಿಕ್ ಇದ್ದೇ ಇದೆ. ಅದು ನಾರ್ಮಲ್ ಎಲ್ಲ ಪ್ಲ್ಯಾಂಟ್ಸಿಗೂ ಕೂಡ. ಚೀಫ್ಲಿ ಟೆರೆಸ್ಟ್ರಿಯಲ್, ಮೊದಲನೇ ಆಲ್ಗೆಯಲ್ಲಿತ್ತು. ದೇ ವೇರ್ ಫೌಂಡ್ ಇನ್ ದ ಎಕ್ವಾಟಿಕ್ ಸಿಸ್ಟಮ್, ನೀರಲ್ಲಿ ಜಾಸ್ತಿ ಇತ್ತು. ಈಗ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಇವಾಲ್ವ್ ಆಗುವಾಗ ದೇ ಹ್ಯಾವ್ ಮೇಡ್ ಆನ್ ಅಟೆಂಪ್ಟ್ ಟು ಸರ್ವೈವ್ ಆನ್ ದ ಲ್ಯಾಂಡ್. ಫಾರ್ ದ ಫಸ್ಟ್ ಟೈಮ್ ದೇ ಹ್ಯಾವ್ ಮೇಡ್ ಆನ್ ಅಟೆಂಪ್ಟ್ ಟು ಸರ್ವೈವ್ ಆನ್ ದ ಲ್ಯಾಂಡ್. ನೀರನ್ನು ಬಿಟ್ಟು ಈ ಲ್ಯಾಂಡಿನಲ್ಲಿ ಹೇಗೆ ಬದುಕಬಹುದಂತ ಫಸ್ಟಿಗೆ ತೋರಿಸಿದಂಥ ಪ್ಲ್ಯಾಂಟ್ ಗ್ರೂಪ್ ಇದು. ಸೊ ದೇ ಆರ್ ನಾನ್-ವ್ಯಾಸ್ಕ್ಯುಲರ್ ಪ್ಲ್ಯಾಂಟ್ಸ್. ಅವುಗಳಲ್ಲಿ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಏನು? ಝೈಲಮ್ ಫ್ಲೋಯಮ್ ಅದು ಸರಿಯಾಗಿ ಡೆವಲಪ್ ಆಗಿಲ್ಲ. ಆ್ಯಂಡ್ ದೇ ರಿಪ್ರೊಡ್ಯೂಸ್ ಬೈ ದ ಸ್ಪೋರ್ಸ್. ದೇ ವೋಂಟ್ ಪ್ರೊಡ್ಯೂಸ್ ದ ಸೀಡ್ಸ್, ಇನ್ಸ್ಟೆಡ್ ದೇ ರಿಪ್ರೊಡ್ಯೂಸ್ ಬೈ ದ ಸ್ಪೋರ್ಸ್. ಸಂತಾನೋತ್ಪತ್ತಿ ಸ್ಪೋರ್ಸಿಂದ ಆಗ್ತದೆ. ಸೊ ಈ ಬ್ರಯೋಫೈಟ ಅಂತ ಹೇಳಿ ನಾವು ಹೇಳುವಾಗಲೇ ನಿಮಗೆ ನಿಮ್ಮ ತಲೆಗೆ ಬರ್ತದೆ. ಹೆಚ್ಚಿನವರು ಇದನ್ನು ನೋಡಿದ್ದೀರಲ್ವಾ? ಸೊ ಈ ಬ್ರಯೋಫೈಟ್ಸ್ ಅದರಲ್ಲಿ ಮಾಸಸ್, ಲಿವರ್ ವರ್ಡ್ಸ್ ಮತ್ತು ಹಾರ್ನ್ ವರ್ಡ್ಸ್. ಮಾಸಸ್, ಲಿವರ್ ವರ್ಡ್ಸ್ ಮತ್ತು ಹಾರ್ನ್ ವರ್ಡ್ಸ್ ಅಂತ ಹೇಳುವಂಥ 3 ಕ್ಯಾಟಗರಿಯ ಒಂದು ಪ್ಲ್ಯಾಂಟ್ಸ್ ಇದರಲ್ಲಿ ಈ ಗ್ರೂಪಿನ ಅಂಡರಲ್ಲಿ ಬರ್ತದೆ, ಬ್ರಯೋಫೈಟ್ಸಲ್ಲಿ ಬರ್ತದೆ. ನೀವೆಲ್ಲ ನೋಡಿರ್ಬೋದು, ಡ್ಯೂರಿಂಗ್ ರೈನಿ ಸೀಸನ್ ಯು ಮೈಟ್ ಹ್ಯಾವ್ ಸೀನ್ ಸ್ಮಾಲ್ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಆನ್ ದ ಮಾಯಿಸ್ಟ್ ಸರ್ಫೇಸ್. ಈ ಗೋಡೆಗಳ ಮೇಲೆ ಗ್ರೋ ಆಗುವಂಥದ್ದಾಗಿರ್ಬೋದು, ಮರಗಳ ಮೇಲೆ ಎಲ್ಲ ಗ್ರೋ ಆಗುವಂಥದ್ದಾಗಿ ಮಾಸಸ್ ಅಂತ ಹೇಳಿ ಅದನ್ನು ಕಾಮನ್ ಆಗಿ ಕರೀತಾರೆ. ಸೊ ಈ ರೈನಿ ಸೀಸನಲ್ಲಿ ತುಂಬ ಕಾಮನ್ ಆಗಿ ನಾವು ಇದನ್ನು ನೋಡ್ಬೋದು. ಯಾವುದನ್ನು? ಬ್ರಯೋಫೈಟ್ಸಲ್ಲಿ. ಎಸ್ಪೆಷಲಿ ನಾವು ಮಾಸನ್ನು ತುಂಬ ಫ್ರೀಕ್ವೆಂಟ್ ಆಗಿ ನಾವು ಡೇ ಟು ಡೇ ಲೈಫಲ್ಲಿ ನಾವು ನೋಡಿದ್ದೇವೆ. ಸೊ ನೆಕ್ಸ್ಟ್, ದೇ ಫೌಂಡ್ ಕಾಮನ್ಲಿ ಗ್ರೋವಿಂಗ್ ಇನ್ ದ ಡ್ಯಾಂಪ್, ಹ್ಯೂಮಿಡ್, ಮಾಯಿಸ್ಟ್, ಶೇಡೆಡ್ ಏರಿಯಾಸ್ ಇನ್ ದ ಹಿಲ್ಲಿ ರೀಜನ್. ಈಗ ನೋಡಿ ಎಲ್ಲಿದೆ ಹ್ಯಾಬಿಟ್ಯಾಟ್, ಇದು ಕೂಡ ಹ್ಯಾಬಿಟ್ಯಾಟ್. ಸೊ ವಾಟ್ ಈಸ್ ದ ಲಿವಿಂಗ್ ಪ್ಲೇಸ್ ವೇರ್ ದೇ ಆರ್ ಲಿವಿಂಗ್ ಆರ್ ಸರ್ವೈವಿಂಗ್? ದೇ ಕ್ಯಾನ್ ಸರ್ವೈವ್ ಇನ್ ದ ಡ್ಯಾಂಪ್ ಪ್ಲೇಸ್. ಡ್ಯಾಂಪ್ ಪ್ಲೇಸ್ ಅಂತ ಹೇಳಿದರೆ ನೀರಿನ ತೇವಾಂಶ ಹೆಚ್ಚಿರುವಲ್ಲಿ. ಯಾಕಂತ ಹೇಳಿದರೆ ಫಾರ್ ದ ಫಸ್ಟ್ ಟೈಮ್ ಲ್ಯಾಂಡಿಗೆ ಬಂದದ್ದು ಅವುಗಳು ಒಂದೇ ಸಲಕ್ಕೆ ಬಿಸಿ ಈ ಎನ್ವೈರ್ಮೆಂಟಿಗೆ ಅವುಗಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದೇರ್ ಮಾಡಿಫಿಕೇಶನ್ಸ್ ಆರ್ ನಾಟ್ ಸಫಿಷಿಯೆಂಟ್ ಫಾರ್ ದ್ಯಾಟ್. ಹಾಗಂತ ಹೇಳಿಕೊಂಡು ಯಾವುದೇ ಗ್ರೂಪಿನ ಒಂದು ಜನರಲ್ ಕ್ಯಾರೆಕ್ಟರನ್ನು ನಾವು ಕಲಿತೇವೆ, ಹೀಗೇ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ, ಅಲ್ಲಿ ಎಕ್ಸೆಪ್ಷನ್ಸ್ ಇದ್ದೇ ಇರ್ತದೆ. ದೇರ್ ಆರ್ ಫ್ಯೂ ಬ್ರಯೋಫೈಟ್ಸ್ ವಿಚ್ ಕ್ಯಾನ್ ಈವನ್ ಸರ್ವೈವ್ ಇನ್ ದ ಡ್ರೈ ಏರಿಯಾಸ್. ಅಂಥದ್ದು ಕೂಡ ಇದೆ. ಬಟ್ ಹೆಚ್ಚಾಗಿ ಕಂಡುಬರುವಂಥದ್ದು ಈ ತೇವಾಂಶ ಹೆಚ್ಚಿರುವಲ್ಲಿ, ಹ್ಯೂಮಿಡಿಟಿ. ಈಗ ಗಾಳಿಯಲ್ಲಿ ಕೂಡ ತೇವಾಂಶ ಹೆಚ್ಚು, ನೆಲದಲ್ಲಿ ಹೆಚ್ಚು ತೇವಾಂಶ ಇರುವಂಥ ಪ್ಲೇಸಸಲ್ಲಿ, ಶೇಡೆಡ್ ರೀಜನಲ್ಲಿ. ಶೇಡೆಡ್ ಅಂತ ಹೇಳಿದರೆ ಏನು? ಶೇಡ್ ಅಂತ ಹೇಳಿದರೆ ನೆರಳು ಇರಬೇಕು. ಅದಕ್ಕೆ ತುಂಬ ಟೆಂಪರೇಚರ್ ಅಥವಾ ಲೈಟಿಗೆ ಡೈರೆಕ್ಟ್ ಎಕ್ಸ್ಪೋಜರ್ ಅಲ್ಲ, ಸ್ವಲ್ಪ ನೆರಳು ಇರುವಂಥ ಜಾಗಗಳಲ್ಲಿ ಇವುಗಳನ್ನು ನೋಡ್ಬೋದು. ಆ್ಯಂಡ್ ದೇ ಆರ್ ವೆರಿ ಕಾಮನ್ ಇನ್ ದ ಹಿಲ್ಲಿ ಏರಿಯಾಸ್. ಹಿಲ್ಸ್ ಎಲ್ಲ ಇರುವಲ್ಲಿ, ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ಇರುವಲ್ಲಿ, ಕಾಡು ಬೆಟ್ಟ ಗುಡ್ಡ ಇರುವಲ್ಲಿ ಅವುಗಳು ಸಾಮಾನ್ಯವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಸೊ ಅದೇ ರೀತಿ ಬ್ರಯೋಫೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ನೀವು ನೋಡಿರ್ಬೋದು, ನಮ್ಮ ಆ್ಯನಿಮಲ್ಸಲ್ಲಿ ಕೂಡ ಬರ್ತದೆ ಆಂಫಿಬಿಯನ್ಸ್. ಆಂಫಿಬಿಯನ್ಸ್ ಅಂತ ಹೇಳಿದರೆ ಏನು? ಆಂಫಿ ಮೀನ್ಸ್ ಡ್ಯುವೆಲ್. ದೇ ಕ್ಯಾನ್ ಲಿವ್ ಇನ್ ವಾಟರ್ ಆ್ಯಸ್ ವೆಲ್ ಆ್ಯಸ್ ಆನ್ ದ ಲ್ಯಾಂಡ್ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ. ಆದರೆ ಬೇಸಿಕಲಿ ಏನು? ಅದು ಫ್ರಾಗ್ಸ್ ಅಥವಾ ಈ ಪ್ಲ್ಯಾಂಟ್ಸಿನ ಬ್ರಯೋಫೈಟ್ಸ್
ಆಗಿರ್ಬೋದು, ಅವುಗಳು ಲ್ಯಾಂಡಿಗೆ ಮೊದಲ ಬಾರಿಗೆ ಎಡ್ಜಸ್ಟ್ ಆದದ್ದು. ಲ್ಯಾಂಡಿಗೆ ಎಡ್ಜಸ್ಟ್ ಆದರೂ ಕೂಡ ಅವುಗಳ ರಿಪ್ರೊಡಕ್ಷನಿಗೆ ಅವುಗಳು ಏನು ಮಾಡಬೇಕಾಗ್ತದೆ, ದೇ ಮಸ್ಟ್ ಗೋ ಬ್ಯಾಕ್ ಟು ದ ವಾಟರ್ ಆರ್ ದೇ ರಿಕ್ವೈರ್ ವಾಟರ್ ಫಾರ್ ದ ರಿಪ್ರೊಡಕ್ಷನ್. ಅವುಗಳ ಸಂತಾನೋತ್ಪತ್ತಿಗೆ ಮಾತ್ರ ಅವುಗಳಿಗೆ ನೀರು ಬೇಕಿರ್ತದೆ. ಹಾಗಾಗಿ ಅವುಗಳನ್ನು ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತೇವೆ. ಯಾಕೆ? ದೇರ್ ಆರ್ ಅನದರ್ ಕ್ಯಾಟಗರಿ ಆಫ್ ಆಂಫಿಬಿಯನ್ಸ್ ವಿಚ್ ಆರ್ ಫೌಂಡ್ ಇನ್ ದ ಅನಿಮಲ್ ಕಿಂಗ್ಡಮ್. ಫ್ರಾಗ್ಸ್, ಕಪ್ಪೆಗಳೇನಿದ್ದಾವೆ ಅವುಗಳ ಹಾಗೆ ಇವುಗಳು ಕೂಡ. ಓಕೆ, ನೆಕ್ಸ್ಟ್, plants can live in soil but are dependent on water for the sexual reproduction. Already I told that, and we will go to the next point. Play an important role in the plant succession on the bare land or the rocks. ಈ ಬೇರ್ ಲ್ಯಾಂಡ್ ಅಲ್ಲಿ ಅಥವಾ ರಾಕ್ಸ್ ಅಲ್ಲಿ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಪ್ಲಾಂಟ್ ಸಕ್ಸೆಷನ್. ಮಕ್ಕಳೇ, ಈ ಭೂಮಿಯಲ್ಲಿ ಬದಲಾವಣೆಗಳಾಗ್ತಾ ಹೋಗಿದೆ ಮೊದಲಿಂದ ಕೂಡ. ಸೊ ಅರ್ಥಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅರ್ತ್ ಮೊದಲು ಒರಿಜಿನೇಟ್ ಆದಾಗ ಈಗಿಲ್ಲ, ಆಗ ತುಂಬ ಬಿಸಿ ಇತ್ತು, ಗ್ರ್ಯಾಜುವಲಿ ಕೂಲ್ ಆಯಿತು. ಆಫ್ಟರ್ ದ್ಯಾಟ್ ಏನು ಈ ಲ್ಯಾಂಡ್ ಎಲ್ಲ ಫಾರ್ಮ್ ಆಯಿತು. ಹೀಗೆ ಫಾರ್ಮ್ ಆದಾಗ ಏನು ಮತ್ತು ಕೂಡ ಈ ಕಂಡೀಷನ್ಸ್ ಚೇಂಜ್ ಆಗ್ತಾ ಹೋಗ್ತದೆ. ಒಂದು ಸಲಕ್ಕೆ ಈ ಆರ್ಗ್ಯಾನಿಸಮ್ಸ್ ಗಿಡಗಳು ಬಂದ ಮೇಲೆ, ಗಿಡಗಳು ಆದ ಮೇಲೆ ಹೈಯರ್ ಪ್ಲಾಂಟ್ಸ್ ಆಯಿತು. ಅದರ ಜೊತೆಗೆ ಈ ಆ್ಯನಿಮಲ್ಸ್ ಕೂಡ ಇವಾಲ್ವ್ ಆದವು. ಅವುಗಳಲ್ಲಿ ಕೂಡ ಸಿಂಪಲ್ ಇದ್ದದ್ದು ಕಾಂಪ್ಲೆಕ್ಸ್ ಫಾರ್ಮಿಗೆ ಬಂದಿದೆ. ಸೊ ಈಗ ಸಕ್ಸೆಷನಿಗೆ ಅದಕ್ಕೆ ಏನು ಸಂಬಂಧ ಅಂತ ಹೇಳಿದರೆ, ಸಕ್ಸೆಷನ್ ಹೇಳಿದರೆ ಏನು, ಅದೊಂದು ಕಮ್ಯುನಿಟಿ ಚೇಂಜ್ ಆಗೋದಂತ ಹೇಳ್ತೇವೆ ನಾವು. ಕಮ್ಯುನಿಟಿ ಚೇಂಜ್ ಆಗೋದು. ಕಮ್ಯುನಿಟಿ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಸಕ್ಸೆಷನ್ ಆಫ್ ದ ರಾಕ್, ಒಂದು ಬಂಡೆ ಕಲ್ಲಿನ ಮೇಲೆ ಸಕ್ಸೆಷನ್ ಹೇಗೆ ಆಯಿತು ಅಂತ ಹೇಳೋದಾದರೆ, ಬಂಡೆ ಕಲ್ಲಿನ ಮೇಲೆ ಯಾವ ಆರ್ಗ್ಯಾನಿಸಮ್ಸ್ಗೂ ಕೂಡ ಖುಷಿ ಆಗೋದಿಲ್ಲ. ಬಿಕಾಸ್ ದ ಎನ್ವೈರ್ಮೆಂಟಲ್ ಕಂಡೀಷನ್ ಈಸ್ ನಾಟ್ ಫೇವರೇಬಲ್ ಓವರ್ ದೇರ್. ಅಲ್ಲಿ ಬಿಸಿ ಇರ್ತದೆ, ಕಂಡೀಷನ್ ಫೇವರೇಬಲ್ ಇಲ್ಲ. ಮರಗಿಡಗಳಿಗೆ ಎಬ್ಸಾರ್ಬ್ ಮಾಡುವ ಅಂತ ಹೇಳಿದರೆ ನೀರಿನ ಪಸೆ ಕಡಿಮೆ ಇರ್ತದೆ. ಅದರ ಜೊತೆಗೆ ದೀಸ್ ಮಿನರಲ್ಸ್ ಆರ್ ನಾಟ್ ಅವೈಲೇಬಲ್. ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ಎಬ್ಸಾರ್ಬ್ ಮಾಡಲಿಕ್ಕೆ ಆಗೋದಿಲ್ಲ. ಸಾಯಿಲಿಂದ ಸುಲಭದಲ್ಲಿ ಎಬ್ಸಾರ್ಬ್ ಮಾಡ್ಬೋದು. ಅಂಥ ಟೈಮಲ್ಲಿ ಅಂಥ ಒಂದು ಬಂಡೆಕಲ್ಲನ್ನು ಕರಗಿಸುವ ಶಕ್ತಿ ಯಾವುದಕ್ಕಿದೆ? ಒಂದು ಅಂದರೆ ಒಂದು ಗ್ರೂಪ್ ಏನು ನಾವು ಹೇಳಿದ್ದೇವೆ ಪ್ರೀವಿಯಸ್ ಕ್ಲಾಸಲ್ಲಿ, ಲೈಕೆನ್ಸ್ ಅಂತ ನೀವು ಕೇಳಿದ್ದೀರಿ. ಅಸೋಸಿಯೇಷನ್ ಆಫ್ ಫಂಗೈ ಆ್ಯಂಡ್ ಆಲ್ಗೆ, ಅಸೋಸಿಯೇಷನ್ ಆಫ್ ಫಂಗೈ ಆ್ಯಂಡ್ ಆಲ್ಗೆ, ಅವು ಎರಡೂ ಸೇರಿ ಮೊದಲಿಗೆ ಈ ಒಂದು ಬಂಡೆಯನ್ನು ಸ್ವಲ್ಪ ಮೆದು ಮಾಡ್ತವೆ. ಸೊ ಅವುಗಳ ನಂತರ ಇಮ್ಮಿಡಿಯೇಟ್ ಆಗಿ ಬರುವಂಥದ್ದು ಯಾವುದಂತ ಹೇಳಿದರೆ ಈ ಮಾಸಸ್. ಅರ್ಥ ಆಯ್ತಲ್ಲ? ಸೊ ಈ ಮಾಸಸ್ ಈ ಲೈಕೆನ್ ಸ್ಟೇಜ್ ಆದ ಕೂಡಲೇ ದೇ ವಿಲ್ ಬಿ ಇನ್ವೇಡೆಡ್, ರಾಕ್ ವಿಲ್ ಬಿ ಇನ್ವೇಡೆಡ್ ಬೈ ದ ಮಾಸಸ್. ಅಂದರೆ ನೀವು ಯೋಚನೆ ಮಾಡಬೇಕು, ಈವನ್ ಇಫ್ ದೇ ಪ್ರಿಫರ್ ಡ್ಯಾಂಪ್ ಹ್ಯೂಮಿಡ್ ಸಾಯಿಲ್, ಅವುಗಳಿಗೆ ಬಂಡೆಯನ್ನು ಏನು ಕರಗಿಸಿ ಅದನ್ನು ಮೆದು ಮಾಡುವಂಥ ಶಕ್ತಿ ಇದೆ. ಸೊ ಇದೀಸ್ ಮಾಸಸ್ ಗ್ರೋ ದೇರ್. ಈಗ ಈ ಮಾಸಸ್ ತುಂಬ ಏನು ಗ್ರೋ ಆಗಿ ಲಕ್ಸುರಿಯೆಂಟ್ ಗ್ರೋತ್ ತೋರಿಸಿದ ಮೇಲೆ ಆ ಬಂಡೆಯ ಮೇಲೆ ಏನಾಗ್ತದೆ, ಮಾಸನ್ನು ತಿನ್ನುವಂಥ, ಮಾಸನ್ನು ಇಷ್ಟಪಡುವಂಥ ಬೇರೆ ಬೇರೆ ಪ್ರಾಣಿಗಳಲ್ಲಿಗೆ ಬರ್ತವೆ. ಸೊ ಮೋಸ್ಟ್ಲಿ ದೇ ಆರ್ ಇನ್ಸೆಕ್ಟ್ಸ್, ಸಣ್ಣ ಸಣ್ಣ ಇನ್ಸೆಕ್ಟ್ಸ್, ಅದನ್ನು ತಿನ್ನುವಂಥದ್ದು, ಅದರಿಂದ ಏನಾದರೂ ಬೆನಿಫಿಟ್ಸ್ ತಗೊಳ್ಳುವಂಥದ್ದು, ಹೈಡ್ ಮಾಡಲಿಕ್ಕೆ ಅಲ್ಲಿಗೆ ಬರ್ಬೋದು. ಅಥವಾ ಈ ಥರದ ಇನ್ಸೆಕ್ಟ್ಸನ್ನು ಅದು ಇನ್ವೈಟ್ ಮಾಡ್ತದೆ. ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್ಸ್, ದಟ್ ಏರಿಯಾ ವಿಲ್ ಬಿಕಮ್ ಮೋರ್ ಏನು, ದಟ್ ವಿಲ್ ಡೆವಲಪ್ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್. ಆಗ ಮಾಸಸ್ ನಿಮ್ಗೆ ಗೊತ್ತಿರ್ಬೋದು, ಅದು ಏನು ಸರಿಯಾಗಿ ಡಿಗ್ರೇಡ್ ಆಗೋದಿಲ್ಲ. ಆ ಮಾಸ್ಗಳು ಬೇರೆ ಆ್ಯನಿಮಲ್ಗಳಿಗೆ ಹ್ಯಾಬಿಟೇಟ್ ಆಗ್ತವೆ. ಅಲ್ಲಿಗೆ ಬೇರೆ ಬೇರೆ ಹೈಯರ್ ಆ್ಯನಿಮಲ್ಸ್ ಬರ್ತದೆ. ಕೊನೆಗೆ ಈ ಒಂದು ಬಂಡೆಕಲ್ಲು ಏನಾಗ್ಬೋದು, ದಟ್ ಮೇ ಬಿ ಕನ್ವರ್ಟೆಡ್ ಇನ್ ಟು ಆ ಏರಿಯಾ ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ ಗ್ರೋ ಆಗಿ ಅಲ್ಲಿ ಆ ಏರಿಯಾ ಒಂದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಹೇಳ್ತೇವೆ, ಅಂತಹ ಸ್ಟೇಜನ್ನು ಅದು ರೀಚ್ ಆಗ್ತದೆ. ಹಾಗಾದರೆ ಹೂ ಇಸ್ ರೆಸ್ಪಾನ್ಸಿಬಲ್, ವಿಚ್ ಪ್ಲಾಂಟ್ ಗ್ರೂಪ್ ಈಸ್ ರೆಸ್ಪಾನ್ಸಿಬಲ್ ಟು ಚೇಂಜ್ ದಿಸ್ ರಾಕ್ ಇನ್ ಟು ಮೋರ್ ಫೇವರೇಬಲ್ ಸಿಚುವೇಶನ್ ಫಾರ್ ದ ಅದರ್ ಆರ್ಗ್ಯಾನಿಸಮ್ಸ್? ನಮ್ಮ ಹಾಗೆ ಅಲ್ಲ, ಮನುಷ್ಯರಲ್ಲಿ ಹೆಚ್ಚಿನದನ್ನು ಹಾಳು ಮಾಡ್ತಾರೆ. ಆದರೆ ನೇಚರಲ್ಲಿ ಅದರದೇ ಆದ ಒಂದು ಸಿಸ್ಟಮ್ ಇದೆ. ಅದು ನೇಚರನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ನೇಚರನ್ನು ಚೇಂಜ್ ಮಾಡುವಂಥದ್ದು, ಮತ್ತು ಬೇರೆ ಆರ್ಗ್ಯಾನಿಸಮನ್ನು ಗಮನದಲ್ಲಿಟ್ಟುಕೊಂಡು ಚೇಂಜ್ ಮಾಡ್ತವೆ ಅವುಗಳು. ದೇ ಆರ್ ನಾಟ್ ಗೋಯಿಂಗ್ ಟು destroy everything, instead they will provide environment for the other organisms, they support other organisms. ಹಾಗಾಗಿ ಒಂದು ಕಲ್ಲು ಕೂಡ ಕರಗಿ ಕೊನೆಗೆ ಏನು ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗೆ ಬದುಕುವಂಥ ಒಂದು ಜಾಗವನ್ನು ಮಾಡಿಕೊಡೋದು ಯಾವುದು? ಅದು ದೇ ಆರ್ ದ ಗ್ರೂಪ್ ಆಫ್ ಬ್ರಯೋಫೈಟ್ಸ್, ಮಾಸಸ್, ಎಸ್ಪೆಷಲಿ ಈ ಮಾಸ್ಗಳು. ಸೊ ಅದಕ್ಕೆ ನಾವು ಸಕ್ಸೆಷನ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಕಾಲ್ಡ್ ಸಕ್ಸೆಷನ್. ಸೊ ಎಸ್ಪೆಷಲಿ ಪ್ಲ್ಯಾಂಟ್ ಸಕ್ಸೆಷನ್, ಅದೇ ಒಂದು ಪ್ಲ್ಯಾಂಟಿನಿಂದ ಇನ್ನೊಂದು ಪ್ಲ್ಯಾಂಟಿನಿಂದ ಹೈಯರ್ ಪ್ಲ್ಯಾಂಟ್ಸಿಗೆ ಅದು ಆ ಜಾಗ ಚೇಂಜ್ ಆಗ್ತದೆ.
Okay, the plant body is more differentiated than the algae. In algae it is very simple, ತುಂಬ ಸಣ್ಣ ಮಟ್ಟಿನ ಸಿಂಪಲ್ ಫಾರ್ಮ್ ಆಗಿದ್ರು ಕೂಡ ಇನ್ ದ ಬ್ರಯೋಫೈಟ್ಸ್ ಅದಕ್ಕಿಂತ ಸ್ವಲ್ಪ ಡಿಫರೆನ್ಷಿಯೇಟ್ ಜಾಸ್ತಿ ಆಗಿದೆ. ದಿಸ್ ಈಸ್ ಆ್ಯಕ್ಚುಲಿ ದ ಡಯಾಗ್ರಾಮ್ ಆಫ್ ಪ್ಲಾಂಟ್ ಸಕ್ಸೆಷನ್. ಲೈಕ್ ಇದು ಫಸ್ಟಿಗೆ ಲೈಕೆನ್ ಸ್ಟೇಜ್, ಅದರ ನಂತರ ಮಾಸಸ್ ಸ್ಟೇಜ್, ಲೈಕೆನ್ ಮಾಸ್ ಒಟ್ಟಿಗೆ ಇರ್ತದೆ. ಅದರ ನಂತರ ಆಫ್ಟರ್ ದ್ಯಾಟ್ ಯು ಕ್ಯಾನ್ ಸಿ ದ ಗ್ರೋತ್ ಆಫ್ ಹೈಯರ್ ಗ್ರೂಪ್ ಆಫ್ ಪ್ಲಾಂಟ್ಸ್. ಒಂದೇ ಒಂದು ಸ್ಟೆಪ್ ಮುಂದೆ ಹೋಗ್ತದೆ. ಹರ್ಬ್ ಸ್ಟೇಜ್ ಬರ್ತದೆ, ಶ್ರಬ್ ಸ್ಟೇಜ್ ಬರ್ತದೆ, ಅದರ ನಂತರ ಟ್ರೀ, ಸಣ್ಣ ಟ್ರೀಸ್ ಬರ್ತದೆ, ಅದರ ನಂತರ ದೊಡ್ಡ ದೊಡ್ಡ ಟ್ರೀಸ್ ಬರ್ತದೆ. ಈ ಥರ ಚೇಂಜಸ್ ಆದಾಗ ಆ್ಯನಿಮಲ್ಸ್ ಕೂಡ ಅದನ್ನು ಇಷ್ಟಪಡುವಂಥ ಗ್ರೂಪ್ಗಳಲ್ಲಿ ಅಟ್ರಾಕ್ಟ್ ಆಗಿ ಬರ್ತವೆ. ಸೊ ಇಟ್ ಈಸ್ ದ ಸ್ಟೋರಿ ಆಫ್ ಆ್ಯಕ್ಚುಲಿ ಸಕ್ಸೆಷನ್. ಓಕೆ, ನೆಕ್ಸ್ಟ್ ಥ್ಯಾಲಸ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವು. ಪ್ಲಾಂಟ್ ಬಾಡಿ ಈಸ್ ಮಚ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ algae, but it is very simple than next group of plants. ಹಾಗಂತ ನಾವು ಅದನ್ನು ಟೆರಿಡೋಫೈಟಿನ ಲೆವೆಲ್ಗೆ ತರಲಿಕ್ಕಾಗೋದಿಲ್ಲ. ಇದು ಆಲ್ಗೆಗಿಂತ ಒಂದು ಸ್ಟೆಪ್ ಮುಂದೆ ಇದೆ, ಬಟ್ ಸ್ಟಿಲ್ ಇಟ್ ಹ್ಯಾಸ್ ರಿಟೈನ್ ದ ಥ್ಯಾಲಸ್. ದೇರ್ ಇಸ್ ನೋ ಡಿಫರೆನ್ಸಿಯೇಷನ್ of a root, stem and leaves. Those structures are absent here and they may be prostrate or erect. ಹೀಗಿರುವ ಥ್ಯಾಲಸ್ ಏನಿದೆ ಆ ಪ್ಲಾಂಟ್ ಬಾಡಿ ಅದು ಪ್ರಾಸ್ಟ್ರೇಟ್ ಅಥವಾ ಇರೆಕ್ಟ್ ಇರ್ಬೋದು. ಪ್ರಾಸ್ಟ್ರೇಟ್ ಆರ್ ಇರೆಕ್ಟ್. ಪ್ರಾಸ್ಟ್ರೇಟ್ ಮತ್ತು ಇರೆಕ್ಟ್ ಅಂತ ಹೇಳ್ತೇವೆ ನಾವು. ನೋಡಿ, ಪ್ರಾಸ್ಟ್ರೇಟ್ ಅಂತ ಹೇಳಿದರೆ ಕ್ರೀಪಿಂಗ್, ಅದು ಗ್ರೌಂಡಿಗೆ ಅಂಟಿಕೊಂಡು ಬೆಳೆಯುವಂಥದ್ದು. ಗ್ರೌಂಡಿಗೆ ಅಂಟಿಕೊಂಡು ಬೆಳೆಯುವಂಥದ್ದು, ಅಗಲಕ್ಕೆ ಬೆಳೆಯುವಂಥದ್ದು. ಇಟ್ ವಿಲ್ ಗ್ರೋ ಓವರ್ ದ ಸರ್ಫೇಸ್, ಎಪ್ರೆಸ್ ಟು ದ ಸಾಯಿಲ್ ಸರ್ಫೇಸ್. ಅದು ವರ್ಟಿಕಲ್ ಎತ್ತರಕ್ಕೆ ಬೆಳೆಯುವುದು ಬಿಟ್ಟು ಹೊರಿಜಾಂಟಲ್ ಆಗಿ ಬೆಳೀತಾ ಹೋಗ್ತದೆ. ನೆಲದ ಮೇಲೆ ಹೊರಿಜಾಂಟಲ್ ಆಗಿ ಬೆಳೀತಾ ಹೋಗುವಂಥದ್ದಕ್ಕೆ ನಾವೇನು ಹೇಳ್ತೇವೆ? ಇಟ್ ಈಸ್ ಕಾಲ್ಡ್ ಪ್ರಾಸ್ಟ್ರೇಟ್. ನೆಕ್ಸ್ಟ್ ಈಸ್ ಇರೆಕ್ಟ್. ಇರೆಕ್ಟ್ ಅಂತ ಹೇಳಿದರೆ ಅದು ವರ್ಟಿಕಲಿ ಗ್ರೋ ಆಗುವಂಥದ್ದು. ಬೇರೆ ಗಿಡಗಳು ಹೇಗೆ ಗ್ರೋ ಆಗ್ತವೆ? ಲೈಟಿನ ಸೈಡಿಗೆ ಮೇಲಕ್ಕೆ ಹೇಗೆ ಗ್ರೋ ಆಗ್ತವೆ? ಪಾಸಿಟಿವ್ಲಿ ಫೋಟೋಟ್ರೋಪಿಕ್ ಅಂತ ಹೇಳ್ತೇವೆ ನಾವು. ಹಾಗೆ ಅವುಗಳು ಮೇಲೆ ವರ್ಟಿಕಲಿ ಗ್ರೋ ಆಗುವಂಥದ್ದನ್ನು ಇರೆಕ್ಟ್ ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲ್ಸ್ ನಾವು ತಗೊಳ್ಳೋದಾದರೆ ಇಲ್ಲಿ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಮರ್ಕ್ಯಾನ್ಶಿಯಾ. ಒಂದು ಮರ್ಕ್ಯಾನ್ಶಿಯಾ ಅಂತ ಹೇಳುವಂಥ ಮರ್ಕ್ಯಾನ್ಶಿಯಾ ಅಂತ ಹೇಳುವಂಥ ಒಂದು ಬ್ರಯೋಫೈಟ್ ಇದೆ, ಅದು ಈ ಗ್ರೂಪಲ್ಲಿ ಬರ್ತದೆ. ಓಕೆ, ಇರೆಕ್ಟಿಗೆ ಎಕ್ಸಾಂಪಲ್ ಯಾವುದು? ಸೆಕೆಂಡ್ ಇರೆಕ್ಟಿಗೆ ಎಕ್ಸಾಂಪಲ್ ಅದು ಮಾಸಸ್. ಬೇರೆ ಬೇರೆ ಟೈಪಿನ ಮಾಸಸ್ ಉಂಟು. ಒನ್ ಆಫ್ ದ ಎಕ್ಸಾಂಪಲ್ ಈಸ್ ಫ್ಯುನೇರಿಯಾ. ಈ ಫ್ಯುನೇರಿಯಾ ಅಂತ ಹೇಳುವ ಒಂದು ಮಾಸ್ ಕೂಡ ಏನು, ಅದು ಇರೆಕ್ಟ್. ಸೊ ಮರ್ಕ್ಯಾನ್ಶಿಯಾ ಈಸ್ ಎಕ್ಸಾಂಪಲ್ ಫಾರ್ ಪ್ರಾಸ್ಟ್ರೇಟ್ ಪ್ಲಾಂಟ್ ಆ್ಯಂಡ್ ಎರೆಕ್ಟ್ ಎಕ್ಸಾಂಪಲ್ ಫಾರ್ ಎರೆಕ್ಟ್ ಈಸ್ ಫ್ಯುನೇರಿಯಾ ಅಂತ ಹೇಳುವಂಥದ್ದು. ಸೊ ದೇ ಆರ್ ಅಟ್ಯಾಚ್ ಟು ದ ಸಬ್ಸ್ಟ್ರೇಟಮ್ ಬೈ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್ ರೈಸಾಯ್ಡ್ಸ್. ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್ ರೈಸಾಯ್ಡ್ಸ್. ನಾನು ಮೊದಲೇ ಹೇಳಿದ್ದೇನೆ ಏನು, ಪ್ಲಾಂಟ್ ಬಾಡಿ ಈಸ್ ಥ್ಯಾಲಸ್. Plant body is thallus, no differentiation into root, stem and leaves. But just imagine when they come to the land. ಅದು ಲ್ಯಾಂಡಿಗೆ ಬರುವಾಗ ಅದಕ್ಕೆ ಪ್ಲಾಂಟ್ ಆದದ್ರಿಂದ ಅದಕ್ಕೆ ಕೆಲವೊಂದು ರೂಟಿನ ಹಾಗಿನ ಸ್ಟ್ರಕ್ಚರ್ ಬೇಕಾಗ್ತದೆ. ರೂಟಿನ ರೂಟ್ ಲೈಕ್ ಆರ್ ಸ್ಟೆಮ್ ಲೈಕ್ ಆರ್ ಲೀಫ್ ಲೈಕ್, ಈ ಥರದ ಸ್ಟ್ರಕ್ಚರ್ ಅವುಗಳಲ್ಲಿ ಬೇಕಾಗ್ತದೆ. ಸೊ ದೇ ಹ್ಯಾವ್ ಗಾಟ್ ರೂಟ್ ಲೈಕ್, ಸ್ಟೆಮ್ ಲೈಕ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ರೂಟ್ ಲೈಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ರೈಸಾಯ್ಡ್ ಆರ್ ರೈಸಾಯ್ಡ್ಸ್. ಓಕೆ, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಈಸ್ ಆ್ಯಕ್ಚುಲಿ ಆಕ್ಸಿಸ್. ಅದೇ ರೀತಿ ಲೀಫಿ ಸ್ಟ್ರಕ್ಚರ್ ಕೂಡ ಅದರಲ್ಲಿ ಡೆವಲಪ್ ಆಗ್ತದೆ. ಲೀಫಿ ಸ್ಟ್ರಕ್ಚರ್ ಕೂಡ ಡೆವಲಪ್ ಆಗ್ತದೆ. ಇಟ್ ಈಸ್ ಫೋಟೋಸಿಂಥೆಟಿಕ್. ರೈಸಾಯ್ಡ್ಸ್ ಇದೆ, ಆಕ್ಸಿಸ್ ಇದೆ ಮತ್ತು ಲೀಫಿ ಸ್ಟ್ರಕ್ಚರ್ಸ್ ಅನ್ನು ನಾವಿಲ್ಲಿ ನೋಡ್ಬೋದು. ಸೊ ರೈಸಾಯ್ಡ್ಸ್, ಆ್ಯಕ್ಚುಲಿ ವಾಟ್ ಈಸ್ ದ ಪರ್ಪಸ್ ಆಫ್ ರೈಸಾಯ್ಡ್? ರೈಸಾಯ್ಡ್ ಹೆಲ್ಪ್ ಇನ್ ಅಟ್ಯಾಚ್ಮೆಂಟ್. ಗಿಡಗಳು ಹೇಗೆ ಅಟ್ಯಾಚ್ ಆಗಿರ್ತವೆ? ಬೇರುಗಳಿಂದ. ಎಲ್ಲಿಗೆ? ಸಾಯಿಲ್ಗೆ. ಸೊ ಸಾಯಿಲ್ ಆಕ್ಟ್ಸ್ ಆಸ್ ಎ ಸಬ್ಸ್ಟ್ರೇಟಮ್ ಆ್ಯಂಡ್ ಪ್ಲಾಂಟ್ಸ್ ಆರ್ ಅಟ್ಯಾಚ್ಡ್ ವಿತ್ ದ ಹೆಲ್ಪ್ ಆಫ್ ರೂಟ್ಸ್. ಬಟ್ ಇಲ್ಲಿ ರೈಸಾಯ್ಡ್ಸ್ ರೂಟಿನ ಹಾಗಿನ ಸ್ಟ್ರಕ್ಚರಿಂದ ಅವುಗಳು ಅಟ್ಯಾಚ್ ಆಗ್ತವೆ. ಸೊ ಅಟ್ಯಾಚ್ಮೆಂಟ್ ಆರ್ಗನ್ಸ್ ಆರ್ ಕಾಲ್ಡ್ ರೈಸಾಯ್ಡ್ಸ್. ಬಟ್ ರೂಟಿನ ಹಾಗೆ ಅಂತ ಯಾಕೆ ಕರಿತೇವೆ? ಬಿಕಾಸ್ ದೇ ಆರ್ ನಾಟ್ ಗೋಯಿಂಗ್ ಟು ಡೂ
ಆಲ್ ದ ಫಂಕ್ಷನ್ ಆಫ್ ರೂಟ್ಸ್. ಎಲ್ಲ ಫಂಕ್ಷನನ್ನು ಮಾಡುವುದಿಲ್ಲ, ಯಾಕೆಂದರೆ ಅದರಲ್ಲಿ ನೀರು ಮತ್ತು ಆಹಾರವನ್ನು ಏನು ಟ್ರಾನ್ಸ್ಪೋರ್ಟ್ ಮಾಡುವಂತಹ ಸ್ಟ್ರಕ್ಚರ್ಸ್ ಇಲ್ಲ. ವ್ಯಾಸ್ಕ್ಯುಲರ್ ಸ್ಟ್ರಕ್ಚರ್ಸ್ ಅಂತ ಏನು ಹೇಳ್ತೇವೆ ಅದು ಇಲ್ಲದೇ ಇರುವುದರಿಂದ ದೀಸ್ ರೈಸೋಯಿಡ್ಸ್ ಆರ್ ಜಸ್ಟ್ for the purpose of attachment and only cells are involved in the absorption. ಅಲ್ಲಿ vascular tissues ಅಲ್ಲ, ಬರೀ cells absorption ಅಲ್ಲಿ ಇದೆ. So these rhizoids may be unicellular. ಈಗ ರೈಸೋಯಿಡ್ಸ್ ಬೇರುಗಳು ಥರ ಇರುವಂಥದ್ದು, ಒಂದು ಕಂಟಿನ್ಯೂಸ್ ಗ್ರೋತ್ ಆಗಿರ್ಬೋದು, ಅದನ್ನು ಏನು ಹೇಳ್ತೇವೆ ನಾವು ಒಂದೇ ಸೆಲ್ಲಿಂದ ಆದದ್ದು, ಇಟ್ ಈಸ್ ಯೂನಿಸೆಲ್ಯುಲಾರ್. ಅಥವಾ ಈ ರೈಸೋಯ್ಡ್ ಅಂತ ಏನು ಹೇಳಿದ್ದೇವೆ ಅದು ಮಲ್ಟಿ ಸೆಲ್ಯುಲಾರ್ ಕೂಡ ಇರಬಹುದು. ಇಟ್ ಮೇ ಬಿ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್ ಬಟ್ ದೇ ಗ್ರೋ ಲೈಕ್ ರೂಟ್ಸ್. ರೂಟಿನ ಹಾಗೆ ಗ್ರೋ ಆಗ್ತದೆ. ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಸೊ ಪ್ಲಾಂಟ್ ಬಾಡಿ ಈಸ್ ಥಾಲಸ್. ಥಾಲಸ್ ಕ್ಯಾನ್ ಬಿ prostrate or creeping or erect and it is attached to the substratum. ಆ ಥ್ಯಾಲಸ್ ಸಬ್ಸ್ಟ್ರೇಟಮ್ಗೆ ಹೇಗೆ ಅಟ್ಯಾಚ್ ಆಗಿದೆ? ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್ ರೈಸೋಯ್ಡ್ಸ್. They lack true roots, stems and leaves but they possess root-like, stem-like and leaf-like structures. And here main plant body is haploid. ಡಿಪ್ಲಾಯ್ಡ್ ನೀವು ಕೇಳಿರ್ಬೋದು. ಹ್ಯಾಪ್ಲಾಯ್ಡ್ ಅಂತ ಹೇಳಿದರೆ ಏನು? ಇಟ್ ಇಸ್ ಜನರಲಿ ಇಂಡಿಕೇಟೆಡ್ ಆಸ್ ಎನ್. ಈಗ ನೀವು ಈ ಪ್ಲ್ಯಾಂಟಿನ ಬಾಡಿಯನ್ನು ನೋಡಿದರೆ ದೇ ಆರ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಸೆಲ್ಸ್. ತುಂಬ ಸೆಲ್ಸ್ ಉಂಟು ಅದರದ್ದು. ಇಡೀ ಥ್ಯಾಲಸಲ್ಲಿ ಕಂಪ್ಲೀಟ್ ನೀವು ನೋಡಿದರೆ ಅದರಲ್ಲಿ ಸೆಲ್ಸ್ ಇರ್ತದೆ. ಸೆಲ್ಸಿನ ಒಳಗೆ ಏನಿದೆ? ದೇರ್ ಈಸ್ ನ್ಯೂಕ್ಲಿಯಸ್. ಇನ್ಸೈಡ್ ದ್ಯಾಟ್ ನ್ಯೂಕ್ಲಿಯಸ್ ದೇರ್ ಆರ್ ಕ್ರೋಮೋಸೋಮ್ಸ್. ಅಲ್ಲಿ ಕ್ರೋಮೋಸೋಮ್ಸ್ ಇರ್ತದೆ. ಈ ಕ್ರೋಮೋಸೋಮ್ಸ್ ಇಂತಹ ಪ್ಲ್ಯಾಂಟ್ಸಲ್ಲಿ ಮೇನ್ ಪ್ಲ್ಯಾಂಟ್ ಬಾಡಿ ಅಂತ ಏನು ಹೇಳ್ತೇವೆ? ಪ್ರಿಡಾಮಿನೆಂಟ್ ಪ್ಲ್ಯಾಂಟ್ ಬಾಡಿಯಲ್ಲಿ ದಟ್ ಈಸ್ ಹ್ಯಾಪ್ಲಾಯ್ಡ್ ಅಂತ ಹೇಳಿದರೆ ಇದು ಈಗ 2 ಸೆಟ್ ಅಂತ ನಾವು ತಗೊಂಡ್ರೆ, ಒಂದು ಸೆಟ್ ಇದು, ಇನ್ನೊಂದು ಸೆಟ್ ಅಂದರೆ ನಂಬರ್ಸ್ ಜಾಸ್ತಿ ಇರ್ಬೋದು. ಸೊ ಇದು ಒಂದು ಸೆಟ್, ಇದು ಇನ್ನೊಂದು ಸೆಟ್. ಸೊ ಇದನ್ನು ನಾವು ಎನ್ ಅಂತ ಹೇಳ್ತೇವೆ, ಇದನ್ನು ಎನ್. ಒಟ್ಟಿಗೆ ಇದು 2n ಇರ್ತದೆ ಹೆಚ್ಚಾಗಿ ಹೈಯರ್ ಪ್ಲ್ಯಾಂಟ್ಸಲ್ಲಿ. ಬಟ್ ಈ ಪ್ಲ್ಯಾಂಟ್ಸಿನಲ್ಲಿ ಒಂದೇ ಒಂದು ಸೆಟ್ ಇರ್ತದೆ. ದೇರ್ ವಿಲ್ ಬಿ ಓನ್ಲಿ 1 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇನ್ ಆಲ್ ಸೆಲ್ಸ್ ಆಫ್ ದ ಪ್ಲ್ಯಾಂಟ್ ಬಾಡಿ. ಆ್ಯಂಡ್ ಆ ಪ್ಲ್ಯಾಂಟ್ ಬಾಡಿಯನ್ನು ನಾವು ಏನು ಕರಿತೇವೆ? ದ ಪ್ರಿಡಾಮಿನೆಂಟ್ ಪ್ಲ್ಯಾಂಟ್ ಬಾಡಿ ಈಸ್ ಕಾಲ್ಡ್ ಗ್ಯಾಮಿಟೋಫೈಟ್. ನಮಗೆ ಗಿಡಗಳನ್ನು ನೋಡಿದ ಕೂಡಲೇ ಎದುರಿಗೆ ಕಾಣುವಂಥದ್ದು. ಈಗ ನೀವು ಕೋಕೋನಟ್ ಪ್ಲ್ಯಾಂಟ್ ನೋಡಿದರೆ, ದೊಡ್ಡ ಕೋಕೋನಟ್ ಪ್ಲ್ಯಾಂಟ್ ಇದೆ, ಅದು ಸ್ಪೋರೋಫೈಟ್ ಅಂತ ಹೇಳ್ತೇವೆ ನಾವು. ಮ್ಯಾಂಗೋ ಪ್ಲ್ಯಾಂಟ್, ಈ ದೊಡ್ಡ ದೊಡ್ಡ ಮರಗಳು ಏನು ಹೂ ಬಿಡುವ ಮರಗಳು, ಬೀಜ ಬಿಡುವ ಮರಗಳೇನಿದ್ದಾವೆ ಅವುಗಳನ್ನು ಸ್ಪೋರೋಫೈಟ್ ಅಂತ ಕರೀತಾರೆ. ಬಟ್ ಇಲ್ಲಿ ಹಾಗೆಯೇ ಡಾಮಿನೆಂಟ್ ಆಗಿ ಲಕ್ಸುರಿಯಂಟ್ ಆಗಿ ಗಿಡದ ಹಾಗೆ ಕಾಣುವಂಥದ್ದು ಗ್ಯಾಮಿಟೋಫೈಟ್. ಅದನ್ನು ಗ್ಯಾಮಿಟೋಫೈಟ್ ಅಂತ ಕರೀಲಿಕ್ಕೆ ಕಾರಣ ಏನು? Gamete, you have come across with the term gamete. These are the plant bodies which produce gametes. ಅವುಗಳು ಮೇಲ್ ಫೀಮೇಲ್ ಗ್ಯಾಮಿಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಅಂದರೆ ಗ್ಯಾಮಿಟೋಫೈಟ್ಸ್ ಆರ್ ದ ಪ್ಲಾಂಟ್ ಬಾಡೀಸ್ ವಿಚ್ ಪ್ರೊಡ್ಯೂಸ್ ಡಿಫರೆಂಟ್ ಗ್ಯಾಮಿಟ್ಸ್, ಮೇಲ್ ಆಸ್ ವೆಲ್ ಆಸ್ ಫೀಮೇಲ್ ಗ್ಯಾಮಿಟ್ಸ್, ಆ್ಯಂಡ್ ದೇ ರಿಪ್ರೊಡ್ಯೂಸ್ ಸೆಕ್ಷುವಲಿ. ಸೊ ಈ ಗ್ಯಾಮಿಟೋಫೈಟ್ಸ್ ಹೇಗೆ ರಿಪ್ರೊಡಕ್ಷನ್ ಮಾಡ್ತದೆ? ದೇ ರಿಪ್ರೊಡ್ಯೂಸ್ ಸೆಕ್ಷುವಲಿ, ಲೈಂಗಿಕ ಸಂತಾನೋತ್ಪತ್ತಿ ಮಾಡುವಂಥದ್ದು. ಸೊ ಹಾಗಾಗಿ ದ 6 organs in bryophytes are multicellular. 6 organs in bryophytes are multicellular. 6 organs. ಈಗ ಇದೊಂದು ಪ್ಲ್ಯಾಂಟ್ ಬಾಡಿ. ಇಫ್ ದಿಸ್ ಈಸ್ ದ ಪ್ಲ್ಯಾಂಟ್ ಬಾಡಿ, ಫಿನೇರಿಯಾ ಹೀಗೆ ಇರ್ತದೆ. ಸೊ ಇದು ಆಕ್ಸಿಸ್, ಇಲ್ಲಿ ರೈಸೋಯ್ಡ್ಸ್ ಇರ್ತದೆ. ಏನು ಈ ಪ್ಲ್ಯಾಂಟ್ ಬಾಡಿಯಲ್ಲಿ ಏನಾಗ್ತದೆ? ದೇ ವಿಲ್ ಡೆವಲಪ್ ದ ಗ್ಯಾಮಿಟ್ಸ್. ಸೊ ಗ್ಯಾಮಿಟ್ಸ್ ಎಲ್ಲಿ ಡೆವಲಪ್ ಆಗ್ತದೆ? ಗ್ಯಾಮಿಟ್ಸ್ ವಿಲ್ ಬಿ ಡೆವಲಪ್ಡ್ ಇನ್ ದ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್. ದೇ ವಿಲ್ ಡೆವಲಪ್ಡ್ ಇನ್ ದ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಕಾಲ್ಡ್ ಗ್ಯಾಮಿಟೋಫೋರ್ಸ್. ಗ್ಯಾಮಿಟೋಫೋರ್ಸ್ ಅಂತ ಹೇಳುವ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸಲ್ಲಿ ಅಥವಾ ಸ್ಪೆಷಲೈಸ್ಡ್ ಸ್ಟ್ರಕ್ಚರಲ್ಲಿ ಏನು ಡೆವಲಪ್ ಆಗ್ತದೆ? ಗ್ಯಾಮಿಟ್ಸ್ ಡೆವಲಪ್ ಆಗ್ತದೆ. ಸೊ ಈ ಗ್ಯಾಮಿಟೋಫೋರ್ ಅಂದರೆ ದಿಸ್ ಈಸ್ ಎಂಟೈರ್ ಸ್ಟ್ರಕ್ಚರ್ ಆ್ಯಕ್ಚುಲಿ, ಆ್ಯಂಡ್ ಇನ್ ದ್ಯಾಟ್ ದೇರ್ ವಿಲ್ ಬಿ 2 types ಆಫ್ ಗ್ಯಾಮಿಟೋಫೋರ್ಸ್.
ಕೆಲವೊಂದು ಮೊನೇಷಿಯಸ್ ಅಂತ ಹೇಳ್ತೇವೆ, ಕೆಲವೊಂದು ಗಿಡದಲ್ಲಿ 2 ಗ್ಯಾಮಿಟ್ಸ್ ಕೂಡ ಡೆವಲಪ್ ಆಗ್ತದೆ. ಅದನ್ನು ಯಾವುದು, ಒಂದು ಮೇಲ್ ಇನ್ನೊಂದು ಫೀಮೇಲ್, ಒಂದು ಮೇಲ್ ಒಂದು ಫೀಮೇಲ್. ಸೊ ಈ ಮೇಲ್ ಗ್ಯಾಮಿಟೋಫೋರ್ ಮತ್ತು ಫೀಮೇಲ್ ಗ್ಯಾಮಿಟೋಫೋರ್ಸ್ ಎರಡು ಕೂಡ ಒಂದೇ ಗಿಡದಲ್ಲಿ ಡೆವಲಪ್ ಆದರೆ ಅದು ಮೊನೇಷಿಯಸ್ ಅಂತ ಕರಿತೇವೆ ನಾವು. ಮೊನೇಷಿಯಸ್, ದೇ ಆರ್ ಕಾಲ್ಡ್ ಮೊನೇಷಿಯಸ್. ಆದರೆ ಇದು ಫಾರ್ ಎಕ್ಸಾಂಪಲ್ ನಮ್ಮ ಫಿನೇರಿಯಾದಲ್ಲಿ ಏನು, ಅದು ಮೊನೇಷಿಯಸ್. ಬಟ್ ಇಫ್ ಯು ಟೇಕ್ ಮರ್ಕ್ಯಾನ್ಶಿಯಾ, ನಮ್ಮ ಮರ್ಕ್ಯಾನ್ಶಿಯಾ ಪ್ರಾಸ್ಟೇಟ್ ಪ್ಲ್ಯಾಂಟ್ ಉಂಟಲ್ಲ, ಆ ಮರ್ಕ್ಯಾನ್ಶಿಯಾದಲ್ಲಿ ಏನಿದೆ, ದ ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟೋಫೈಟ್ ಬೇರೆ ಬೇರೆ ಇರ್ತದೆ, ಗಿಡಗಳು ಬೇರೆ ಬೇರೆ ಇರ್ತದೆ. So if you see the plant like Mercantia, there will be, this is thallus, these are rhizoids, this is actually gametophore. In gametophore there are 2 types. ಇದು ಮೇಲ್, ಅದನ್ನು ನಾವೇನು ಕರಿತೇವೆ, ಮೇಲ್ ಗ್ಯಾಮಿಟೋಫೋರ್ ಆರ್ ಆಂಥರಿಡಿಯಂ. ಇದು ಆಂಥರಿಡಿಯಂ ಅಂತ ಕರಿತೇವೆ. ದಿಸ್ ಈಸ್ ಆಕ್ಚುಲಿ ಮೇಲ್ ಥ್ಯಾಲಸ್ ಆಫ್ ಮರ್ಕ್ಯಾನ್ಶಿಯಾ, ಆ್ಯಂಡ್ ಸಪರೇಟ್ ಫೀಮೇಲ್ ಥ್ಯಾಲಸ್ ವಿಲ್ ಬಿ ದೇರ್. ಹುಡುಗಿ ಗಿಡಗಳು ಬೇರೆ ಇರ್ತದೆ, ಇದು ಮೇಲ್ ಥ್ಯಾಲಸ್, ಇದು ಫೀಮೇಲ್ ಥ್ಯಾಲಸ್. ಫೀಮೇಲ್ ಥ್ಯಾಲಸ್ ಆಲ್ಸೋ ಡೆವಲಪ್ಸ್ ದ ಗ್ಯಾಮಿಟೋಫೋರ್, ದಟ್ ಈಸ್ ಕಾಲ್ಡ್ ಆರ್ಕಿಗೋನಿಯೋಫೋರ್ ಆರ್ ಆರ್ಕಿಗೋನಿಯಾ. ಫುಲ್ ಸ್ಟ್ರಕ್ಚರಿಗೆ ಆರ್ಕಿಗೋನಿಯೋಫೋರ್ ಅಂತ ಹೇಳೋದು. ದಟ್ ಆರ್ಕಿಗೋನಿಯೋಫೋರ್ ಬ್ಯಾರ್ಸ್ ದ ಆರ್ಕಿಗೋನಿಯಂ. ಅದರಲ್ಲಿ ಆರ್ಕಿಗೋನಿಯಂ, ಇಲ್ಲಿ ಆಂಥರಿಡಿಯಂ, ಇದು ಆಂಥರಿಡಿಯೋಫೋರ್, ಫುಲ್ ಸ್ಟ್ರಕ್ಚರ್ ಆಂಥರಿಡಿಯೋಫೋರ್. ಫೀಮೇಲ್ ಥ್ಯಾಲಸ್, ಇದು ಫೀಮೇಲ್ ಪ್ಲಾಂಟ್ ಬಾಡಿ. ಸೊ ಇದೆರಡು ಏನು, ಗ್ಯಾಮಿಟೋಫೈಟ್ಸ್. ಸೊ ದೀಸ್ ಆರ್ ದ ಸಪರೇಟ್ ಗ್ಯಾಮಿಟೋಫೈಟ್ಸ್ ವಿಚ್ ಆರ್ ಪ್ರೊಡ್ಯೂಸಿಂಗ್ ಮೇಲ್ ಆಸ್ ವೆಲ್ ಆಸ್ ಫೀಮೇಲ್ ಗ್ಯಾಮಿಟ್ಸ್. ಸೊ ದೀಸ್ ಗ್ಯಾಮಿಟ್ಸ್ ಎಲ್ಲಿರ್ತದೆ? ಸೊ ಮೇಲ್ ಗ್ಯಾಮಿಟ್ ಇದರ ಒಳಗೆ ಬೆಳೀತದೆ, ಫೀಮೇಲ್ ಗ್ಯಾಮಿಟ್ಸ್ ಇದರಲ್ಲಿ ಬೆಳೀತದೆ. ಅರ್ಥ ಆಯ್ತಲ್ಲ? ಈ ಆರ್ಕಿಗೋನಿಯಮಲ್ಲಿ ಫೀಮೇಲ್ ಗ್ಯಾಮಿಟ್ಸ್ ಪ್ರೊಡ್ಯೂಸ್ ಆದರೆ ಈ ಆಂಥರಿಡಿಯಂನಲ್ಲಿ ಮೇಲ್ ಗ್ಯಾಮಿಟ್ಸ್ ಪ್ರೊಡ್ಯೂಸ್ ಆಗ್ತದೆ. ಆ್ಯಂಡ್ ದೀಸ್ ಮೇಲ್ ಗ್ಯಾಮಿಟ್ಸ್ ಆರ್ ಆ್ಯಕ್ಚುಲಿ 6 ಆರ್ಗನ್ಸ್ ಆರ್ ಮಲ್ಟಿ ಸೆಲ್ಯುಲಾರ್. ಒಂದು ಸೆಲ್ಲಿಂದ ಆದದ್ದಲ್ಲ, ದೇ ಆರ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಸೊ ಆಂಥರಿಡಿಯಂನ ಒಳಗೆ ಏನು ಪ್ರೊಡ್ಯೂಸ್ ಆಗ್ತದೆ? ಆ್ಯಕ್ಚುಲಿ ಆಂಥರಿಡಿಯಂನ ಒಳಗೆ ಸ್ಪರ್ಮ್ ಅಥವಾ ಆಂಥೆರೋಜಾಯ್ಡ್ಸ್. ಆಂಥರಿಡಿಯಂನಲ್ಲಿ ಆಂಥೆರೋಜಾಯ್ಡ್ಸ್ ಆರ್ ಸ್ಪರ್ಮ್ ಆರ್ ಮೇಲ್ ಗ್ಯಾಮಿಟ್ ಈಸ್ ಪ್ರೊಡ್ಯೂಸ್ಡ್. But in female plant, Archigoniophore bears archegonium. Inside archegonium there is production of egg, ಮೊಟ್ಟೆ. ಇಲ್ಲಿ ಫ್ಲಾಸ್ಕ್ ಶೇಪಿನ ಸ್ಟ್ರಕ್ಚರ್ ಇರ್ತದೆ, ಅದರೊಳಗೆ ಮೊಟ್ಟೆ ಪ್ರೊಡ್ಯೂಸ್ ಆಗ್ತದೆ. ಸೊ ಈ ಎರಡು ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟ್ಸ್ ಏನಿದೆ ಅವುಗಳು ಫ್ಯೂಸ್ ಆಗ್ತವೆ. ಸೊ ಈ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಾಗ್ತದೆ? ಆ್ಯಕ್ಚುಲಿ ಮೇಲ್ ಸೆಕ್ಸ್ ಆರ್ಗನಿಗೆ ಆಂಥರಿಡಿಯಂ ಅಂತ ಹೇಳಿದ್ವಿ ನಾವು. ಆಂಥರಿಡಿಯಮಲ್ಲಿ ಏನಾಗ್ತದೆ? ಬೈಫ್ಲಾಜೆಲೇಟೆಡ್ ಆಂಥೆರೋಜಾಯ್ಡ್ಸ್ ಆರ್ ಪ್ರೊಡ್ಯೂಸ್ಡ್. ಬೈಫ್ಲಾಜೆಲೇಟೆಡ್ ಆಂಥೆರೋಜಾಯ್ಡ್ಸ್ ಅಂದರೆ 2 ಫ್ಲಾಜೆಲೆ ಇರುವಂತಹ ಆಂಥೆರೋಜಾಯ್ಡ್ಸ್ ಅಥವಾ ಮೇಲ್ ಗ್ಯಾಮಿಟ್ಸ್ ಪ್ರೊಡ್ಯೂಸ್ ಆಗ್ತದೆ. ಫ್ಲಾಜೆಲೆ ಇರುವುದರಿಂದ ನೀವು ಯೋಚನೆ ಮಾಡ್ಬೋದು, ಅದು ನೀರಿನಲ್ಲಿ ಸ್ವಿಮ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಆ್ಯಂಡ್ ಮೇಲ್ ಆಂಥರಿಡಿಯಂ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಸಚ್ ಆಂಥೆರೋಜಾಯ್ಡ್ಸ್. ಬಟ್ ಆರ್ಕಿಗೋನಿಯಂ ಫೀಮೇಲಲ್ಲಿ ಏನುಂಟು? ದೇ ವಿಲ್ ಪ್ರೊಡ್ಯೂಸ್ ಓನ್ಲಿ 1 egg.
they will produce only one egg which is non-motile. Okay. Next. So these are the male and female thallus. ಇದು ಮೇಲ್ ಪ್ಲಾಂಟ್ ಬಾಡಿ, ಇದು ಫೀಮೇಲ್ ಪ್ಲಾಂಟ್ ಬಾಡಿ. ಆಂಥರಿಡಿಯೋಫೋರ್ ನೋಡ್ಬೋದು ಇಲ್ಲಿ, ಅದೇ ರೀತಿ ಆಂಥರಿಡಿಯಮ್, ಆರ್ಕಿಗೋನಿಯೋಫೋರ್ ಅನ್ನು ನೋಡ್ಬೋದು. ದೀಸ್ ಆರ್ ದ ಆರ್ಕಿಗೋನಿಯಮ್. ಓಕೆ. At the time of reproduction, antherozoids are released to water and they swim and reach the archegonium. Archegonium, female reproductive sex organ ಇದು. ಮೇಲ್ ಸೆಕ್ಸ್ ಆರ್ಗನಿಂದ ಆಂಥೆರೋಜಾಯ್ಡ್ಸ್ ರಿಲೀಸ್ ಆಗ್ತದೆ, ಅದು ಫೀಮೇಲ್ ಸೆಕ್ಸ್ ಆರ್ಗನ್ನ ಒಳಗೆ ಹೋಗ್ತದೆ. ಅಲ್ಲಿ ಹೋಗಿ ಈ ಎಗ್ಗನ್ನು ಫರ್ಟಿಲೈಸ್ ಮಾಡ್ತದೆ. ಎಗ್ಗನ್ನು ಫರ್ಟಿಲೈಸ್ ಮಾಡಿದಾಗ ಏನಾಯಿತು, ಎಗ್ ಹ್ಯಾಸ್ ಬಿಕಮ್ ಝೈಗೋಟ್. ಈಗ ಎಗ್ ಝೈಗೋಟ್ ಆಗ್ತದೆ. ಸೊ ಇಲ್ಲಿ ಎಗ್ ಝೈಗೋಟ್ ಆದಾಗ ಏನಾಯಿತು, ಎರಡು ಗ್ಯಾಮಿಟ್ಸ್ ಹ್ಯಾಪ್ಲಾಯ್ಡ್ ಇದ್ದದ್ದು ಫ್ಯೂಷನ್ ಆಗಿ ಇಲ್ಲಿ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್ ಆಯಿತು. ಸೊ ಈ ಡಿಪ್ಲಾಯ್ಡ್ ಝೈಗೋಟ್ ಏನಾಗ್ತದೆ, ಇಟ್ ವಿಲ್ ಫರ್ದರ್ ಡೆವಲಪ್. ಅದು ಎಂಬ್ರಿಯೋ ಆಗ್ತದೆ, ಎಂಬ್ರಿಯೋ ಅಂತ ಹೇಳಿದರೆ ಇಟ್ ವಿಲ್ ಡೆವಲಪ್ ಫರ್ದರ್ ಆ್ಯಂಡ್ ಡು ನಾಟ್ ಅಂಡರ್ಗೋ ಎನಿ ರಿಡಕ್ಷನ್ ಡಿವಿಷನ್. ರಿಡಕ್ಷನ್ ಡಿವಿಷನ್ ಅಂತ ಹೇಳಿದರೆ ಮಿಯೋಸಿಸ್. ಹೆಚ್ಚಾಗಿ ಏನು ಮಿಯೋಸಿಸ್ ಅಂತ ಹೇಳಿದರೆ ಸೆಲ್ ಡಿವಿಷನಲ್ಲಿ, ಮೈಟೋಸಿಸಲ್ಲಿ ಏನಾಗ್ತದೆ, ಈಗ ಪೇರೆಂಟ್ ಸೆಲ್ಲಲ್ಲಿ ಡಿಪ್ಲಾಯ್ಡ್ ಕಂಡೀಷನ್ ಇದ್ದರೆ ಅದರಿಂದ ಅದು ಡಿವೈಡ್ ಆದ ಮೇಲೆ ಅದರ ಡಾಟರ್ ಸೆಲ್ಲಿನಲ್ಲಿ ಕೂಡ ಡಿಪ್ಲಾಯ್ಡ್ ಇರ್ತದೆ. ಬಟ್ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಮಿಯೋಸಿಸ್ಸಿನ ಬಗ್ಗೆ. ಸೊ ಈ ಮಿಯೋಸಿಸ್ಸಲ್ಲಿ ಏನಾಗ್ತದೆ, ಪೇರೆಂಟ್ ಸೆಲ್ ಡಿಪ್ಲಾಯ್ಡ್ 2n, ಬಟ್ ಅದು ಡಿವೈಡ್ ಆಗಿ ಡಾಟರ್ ಸೆಲ್ಸ್ ಆಗುವಾಗ ಏನಾಗ್ತದೆ, ಕ್ರೋಮೋಸೋಮ್ ನಂಬರ್ ರಿಡಕ್ಷನ್ ಆಗ್ತದೆ, ಅರ್ಧ ಇರ್ತದೆ. ಇಲ್ಲಿ 2 ಇದ್ದರೆ ಇಲ್ಲಿ 1 ಇರ್ತದೆ. ಅಥವಾ ನಮ್ಮ ಹಾಗೆ 46 ಇದ್ದರೆ ಏನಾಗ್ತದೆ, ಅದು 23 ಡಾಟರ್ ಸೆಲ್ಸ್ಗೆ ಬರ್ತದೆ. ಅದೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಝೈಗೋಟ್ಸ್ ಡು ನಾಟ್ ಅಂಡರ್ಗೋ ರಿಡಕ್ಷನ್ ಡಿವಿಷನ್. ಝೈಗೋಟ್ ಈ ಡಿವಿಷನ್ ಆಗೋದಿಲ್ಲ. ಝೈಗೋಟಲ್ಲಿ ಕ್ರೋಮೋಸೋಮ್ ನಂಬರ್ ರೆಡ್ಯೂಸ್ ಆಗೋದಿಲ್ಲ. ಹಾಗಾಗಿ ಏನಾಗ್ತದೆ, ದಿಸ್ ಝೈಗೋಟ್ ವಿಲ್ ಡೈರೆಕ್ಟ್ಲಿ ಡೆವಲಪ್ ಇಂಟು ಮಲ್ಟಿಸೆಲ್ಯುಲಾರ್ ಪ್ಲಾಂಟ್ ಬಾಡಿ ವಿಚ್ ಇಸ್ ಕಾಲ್ಡ್ ಸ್ಪೋರೋಫೈಟ್. ಅದು ಸ್ಪೋರೋಫೈಟ್ ಅಂತ ಹೇಳುವ ಇನ್ನೊಂದು ಪ್ಲಾಂಟ್ ಬಾಡಿಯಾಗಿ ಕನ್ವರ್ಟ್ ಆಗ್ತದೆ. ಅದು ಕನ್ವರ್ಟ್ ಆಗ್ತದೆ. ಬಟ್ ಇಲ್ಲಿ ಒಂದು ವಿಷಯ ನಾವು ನೆನಪಿಟ್ಕೊಳ್ಬೇಕು, ಸ್ಪೋರೋಫೈಟ್ ಈಸ್ ನಾಟ್ ಫ್ರೀ ಲಿವಿಂಗ್ ಬಟ್ ಅಟ್ಯಾಚ್ ಟು ದ ಫೋಟೋಸಿಂಥೆಟಿಕ್ ಗ್ಯಾಮಿಟೋಫೈಟ್. ಇದು ಎಲ್ಲೆಲ್ಲ ಆದದ್ದು, ಈಗ ನಾನಾಗ ಡ್ರಾ ಮಾಡಿದ್ದೇನಲ್ವಾ. ಸೊ ನೀವು ಇದರಲ್ಲಿ ಪ್ಲಾಂಟ್ ಬಾಡಿ ಅಂತ ತಗೊಂಡ್ರೆ ನಮಗೆ ಇಲ್ಲಿ ಆಂಥರಿಡಿಯೋಫೋರ್, ಆರ್ಕಿಗೋನಿಯೋಫೋರ್ ಡೆವಲಪ್ ಆಗಿದೆ. ಮರ್ಕ್ಯಾನ್ಷಿಯನ್ನೇ ತಗೊಳ್ಳುವ ನಾವು. ಮರ್ಕ್ಯಾನ್ಷಿಯದಲ್ಲೇ ನಾವು ತಗೊಂಡದಾದರೆ ಇಲ್ಲಿ ಆರ್ಕಿಗೋನಿಯೋಫೋರ್ ಫಿಮೇಲಲ್ಲಿ ಆರ್ಕಿಗೋನಿಯಮ್ ಇಲ್ಲಿತ್ತು. ದಿಸ್ ಈಸ್ ಆ್ಯಕ್ಚುಲಿ ದ ಪ್ಲಾಂಟ್ ಬಾಡಿ. ಮೇನ್ ಗ್ಯಾಮಿಟೋಫೈಟ್ ಏನಿದೆ ಅದರ ಮೇಲೆ ಇದ್ದದ್ದು. ಇಲ್ಲಿ ಫರ್ಟಿಲೈಸೇಷನ್ ಆದ ಮೇಲೆ ಇಲ್ಲೇ ಗ್ರೋ ಆಗ್ತದೆ. ಅದು ಇಲ್ಲಿಯೇ ಗ್ರೋ ಆಗಿ ಈ ಸ್ಪೋರೋಫೈಟ್ ಇದಕ್ಕೆ ಅಟ್ಯಾಚ್ ಆಗಿಕೊಂಡಿರ್ತದೆ. ಸೊ ನಾವೇನು ಹೇಳ್ಬೋದು, ಸ್ಪೋರೋಫೈಟ್ ಈಸ್ ನಾಟ್ ಫ್ರೀ ಲಿವಿಂಗ್ ಬಟ್ ಇಟ್ ಈಸ್ ಅಟ್ಯಾಚ್ಡ್ ಟು ದ ಗ್ಯಾಮಿಟೋಫೈಟ್ ಫಾರ್ ಇಟ್ಸ್ ಫೋಟೋಸಿಂಥೆಸಿಸ್. ಅಂದರೆ ಫುಡ್ಡಿಗೆ, ರಿಕ್ವೈರ್ಮೆಂಟಿಗೆ ಎಲ್ಲದಕ್ಕೆ ಅದು ಇದನ್ನೇ ಗ್ಯಾಮಿಟೋಫೈಟನ್ನೇ ಡಿಪೆಂಡ್ ಆಗಿರ್ತದೆ. ಸಮ್ ಆಫ್ ದ ಸೆಲ್ಸ್ ಆಫ್ ಸ್ಪೋರೋಫೈಟ್ಸ್ ಅಂಡರ್ಗೋ ರಿಡಕ್ಷನ್ ಡಿವಿಷನ್. ಈಗ ಈ ಸ್ಪೋರೋಫೈಟಿಕ್ ಪ್ಲಾಂಟ್ ಏನು ಡೆವಲಪ್ ಆಯಿತು, ಅದರಲ್ಲಿ ಇರುವಂತಹ ಸೆಲ್ಸ್ ಏನು ಹೇಳ್ತೇವೆ ನಾವು, ಮದರ್ ಸೆಲ್ಸ್, ದೇ ಅಂಡರ್ಗೋ ರಿಡಕ್ಷನ್ ಡಿವಿಷನ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಈಗ ಅದರಲ್ಲಿರುವ ಸೆಲ್ಸ್ ಏನು ಮಾಡ್ತದೆ, ಅದು ದೇ ಅಂಡರ್ಗೋ ರಿಡಕ್ಷನ್ ಡಿವಿಷನ್. ಈಗ ರಿಡಕ್ಷನ್ ಡಿವಿಷನ್ ಆಗ್ತದೆ. ಸ್ಪೋರೋಫೈಟ್ ಪ್ಲ್ಯಾಂಟ್ ಅದು, ಆ ಪ್ಲ್ಯಾಂಟಿನ ಒಳಗೆ ಇರುವಂಥ ಮದರ್ ಸೆಲ್ಸ್ ಅಂತ ಹೇಳ್ತೇವೆ ನಾವು, ಅದು ಡಿಪ್ಲಾಯ್ಡ್ ಇರ್ತದೆ. ಅದು ಮಿಯೋಸಿಸಿನ ನಂತರ ಹ್ಯಾಪ್ಲಾಯ್ಡ್ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ ಸ್ಪೋರ್ಸ್ ನಂತರ ಏನಾಗ್ತದೆ, ದೇ ಜರ್ಮಿನೇಟ್ ಆ್ಯಂಡ್ ದೇ ಫಾರ್ಮ್ ದ ಫೀಮೇಲ್ ಗ್ಯಾಮಿಟೋಫೈಟ್. ಸೊ ಐ ವಿಲ್ ಸಮ್ಮರೈಸ್ ದ್ಯಾಟ್ life cycle of bryophytes. ಈಗ ನಾನು schematically I will show how life cycle of these bryophytes takes place. ಈಗ ಫಸ್ಟಿಗೆ ನಾನು ಹೇಳಿದೆ ಇಲ್ಲಿ ಇದು
ದಿಸ್ ಈಸ್ ಆ್ಯಕ್ಚುಲಿ ದ ಮೇನ್ ಪ್ಲ್ಯಾಂಟ್ ಬಾಡಿ, ಡಾಮಿನೆಂಟ್ ಪ್ಲ್ಯಾಂಟ್ ಬಾಡಿ. ನಿಮಗೆ ಮಾಸಸ್ ಅಂತ ನೋಡುವಾಗ ಕಣ್ಣಿಗೆ ಕಾಣುವಂಥ ಪ್ಲ್ಯಾಂಟ್ ಬಾಡಿ ಮೇಯ್ನ್ ಆಗಿ ಇರುವಂಥದ್ದು ಏನು, ಇಂಡಿಪೆಂಡೆಂಟ್ ಆಗಿರುವಂಥದ್ದು. ಇಟ್ ಈಸ್ ಗ್ರೀನ್ ಇನ್ ಕಲರ್, ಫೋಟೋಸಿಂಥೆಟಿಕ್. ಸೊ ಇದರಲ್ಲಿ ಏನಾಗ್ತದೆ, ದೇರ್ ಈಸ್ ಡೆವಲಪ್ಮೆಂಟ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಡೆವಲಪ್ ಆಗ್ತದೆ. ಮೇಲ್ ಸೆಕ್ಸ್ ಆರ್ಗನ್ಸ್ ಏನು, ದೇ ಆರ್ ಕಾಲ್ಡ್ ಆಂಥರಿಡಿಯಮ್. ಅದನ್ನು ನಾವು ಆಂಥರಿಡಿಯಮ್ ಅಂತ ಕರಿತೇವೆ. ಅದೇ ರೀತಿ ಫೀಮೇಲ್ ಸೆಕ್ಸ್ ಆರ್ಗನ್ ಏನು ಡೆವಲಪ್ ಆಗ್ತದೆ, ದಿಸ್ ಈಸ್ ಕಾಲ್ಡ್ ಆರ್ಕಿಗೋನಿಯಮ್. ಇಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕೇನಂತ ಹೇಳಿದರೆ, ದ ಮೇನ್ ಪ್ಲ್ಯಾಂಟ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್. ದೇರ್ ಈಸ್ ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ಒನ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಸೊ ಆಂಥರಿಡಿಯಮ್ ಕೂಡ ಎನ್ ಒಂದೇ ಸೆಟ್, ಆರ್ಕಿಗೋನಿಯಾದಲ್ಲಿ ಕೂಡ ಒಂದೇ ಸೆಟ್ ಇರುವಂಥದ್ದು. ಆಂಥರಿಡಿಯಮ್ ವಿಲ್ ಡೆವಲಪ್ ಆಂಥೆರೋಜಾಯ್ಡ್ಸ್. ತುಂಬ ಆಂಥೆರೋಜಾಯ್ಡ್ಸ್, ಹ್ಯಾಪ್ಲಾಯ್ಡ್ ಆಂಥೆರೋಜಾಯ್ಡ್ಸ್ ಡೆವಲಪ್ ಆಗ್ತದೆ. ಬಿಕಾಸ್ ದೇರ್ ಈಸ್ ನೋ ರಿಡಕ್ಷನ್ ಡಿವಿಷನ್, ಅಲ್ಲಿ ರಿಡಕ್ಷನ್ ಡಿವಿಷನ್ ಆಗೋದಿಲ್ಲ. ಈ ಆರ್ಕಿಗೋನಿಯಮ್ ಏನು ಡೆವಲಪ್ ಮಾಡ್ತದೆ, ಇಟ್ ವಿಲ್ ಡೆವಲಪ್ ದ ಎಗ್, ಮೊಟ್ಟೆಯನ್ನು ಡೆವಲಪ್ ಮಾಡ್ತದೆ. ಒಂದು ಸಿಂಗಲ್ ಮೊಟ್ಟೆ ಎಟ್ ಎ ಟೈಮ್ ಆಗುವಂಥದ್ದು ಇಲ್ಲಿ ಕೂಡ. ಹಾಗಾಗಿ ಹ್ಯಾಪ್ಲಾಯ್ಡ್ ನಂಬರ್ ಕಂಟಿನ್ಯೂ ಆಗ್ತದೆ. ಸೊ ವಾಟ್ ಹ್ಯಾಪನ್ಸ್ ಆಫ್ಟರ್ ದ್ಯಾಟ್, ದಿಸ್ ಆಂಥೆರೋಜಾಯ್ಡ್ಸ್ ಏನಿದು, ಆಂಥೆರೋಜಾಯ್ಡ್ಸ್ ಅಥವಾ ಅದನ್ನೇ ಸ್ಪರ್ಮ್ ಅಂತ ಕೂಡ ಕರಿಬೋದು ನಾವು. ಆಂಥೆರೋಜಾಯ್ಡ್ಸ್ ಆರ್ ಮೇಲ್ ಗ್ಯಾಮಿಟ್ಸ್. ಮೇಲ್ ಗ್ಯಾಮಿಟ್ಸ್ ಏನು ಮಾಡ್ತವೆ, ದೇ ವಿಲ್ ಫರ್ಟಿಲೈಸ್ ದ ಎಗ್. ಈ ಎಗ್ಗನ್ನು ಫರ್ಟಿಲೈಸ್ ಮಾಡ್ತವೆ. ಫರ್ಟಿಲೈಸ್ ಮಾಡಿದ ಕೂಡಲೇ ಏನಾಯಿತು, ದ್ಯಾಟ್ ಈಸ್ ಕನ್ವರ್ಟೆಡ್ ಇನ್ ಟು ಝೈಗೋಟ್. ಸೊ ಇದೆರಡು ಫ್ಯೂಸ್ ಆದ ಮೇಲೆ ಅದರ ಫ್ಯೂಷನ್ ಪ್ರಾಡಕ್ಟ್ ಏನು, ಅದು ಝೈಗೋಟ್. ಸೊ ಝೈಗೋಟ್ ಎಲ್ಲಿ ಉಂಟು, ಆ್ಯಕ್ಚುಲಿ ಈ ಸ್ಟೇಜಲ್ಲಿ ದೇ ಆರ್ ನಾಟ್ ಡಿಟ್ಯಾಚ್ಡ್. ನಾನಿದು ಸಪರೇಟ್ ಮಾಡಿ ತೋರಿಸಿದೆ ಅಂದರೆ ಈ ಗಿಡದಿಂದ ಸಪರೇಟ್ ಆಗಿದೆ ಅಂತ ಅರ್ಥ ಅಲ್ಲ. ದೇ ಆರ್ ಲೈಕ್, ಈಗ ಆರ್ಕಿಗೋನಿಯಾ ಏನುಂಟು ಅದು ಗಿಡದ ಮೇಲೆ ಉಂಟು, ಥ್ಯಾಲಸಿನ ಮೇಲೆ ಉಂಟು. ಇಟ್ ಈಸ್ ಫೌಂಡ್ ಓವರ್ ದ ಥ್ಯಾಲಸ್, ಪ್ಲ್ಯಾಂಟ್ ಬಾಡಿಯ ಮೇಲೆ ಉಂಟು. ಸೊ ನಾವು ದಿಸ್ ಈಸ್ ಕನ್ವರ್ಟೆಡ್ ಇನ್ ಟು ಝೈಗೋಟ್. ಸೊ ಝೈಗೋಟ್ ಸ್ಟೇಜಲ್ಲಿ ಏನಿದೆ, ದೇರ್ ಆರ್ ಟೂ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಡಿಪ್ಲಾಯ್ಡ್. ದಟ್ ಕಂಡೀಷನ್ ಈಸ್ ಕಾಲ್ಡ್ ಡಿಪ್ಲಾಯ್ಡ್. ಎರಡು ಸೆಟ್ ಉಂಟು. ಸೊ ನೆಕ್ಸ್ಟ್ ಇದೇನಾಗ್ತದೆ, ಈ ಡಿಪ್ಲಾಯ್ಡ್ ಝೈಗೋಟ್ ಇಟ್ ಫರ್ದರ್ ಡೆವಲಪ್ಸ್ ಇಂಟು ಅನದರ್ ಪ್ಲ್ಯಾಂಟ್ ಬಾಡಿ. ಅದು ಎಲ್ಲಿ ಡೆವಲಪ್ ಆಗ್ತದೆ, ಈ ಬ್ರಯೋಫೈಟ್ಸ್ ಇದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಸೊ ದಿಸ್ ಫೀಮೇಲ್ ಗ್ಯಾಮೆಟೋ ಅಥವಾ ಕೆಲವೊಂದರಲ್ಲಿ ಸಪರೇಟ್ ಇರ್ತದೆ, ಕೆಲವೊಂದರಲ್ಲಿ ಒಟ್ಟಿಗೆ ಇರ್ತದೆ. ಸೊ ಆರ್ಕಿಗೋನಿಯಮ್ ಇಲ್ಲಿ ಏನು ಡೆವಲಪ್ ಆಗಿದೆ ಅದರೊಳಗೆ ಈಗ ಆಲ್ರೆಡಿ ಈ ಸ್ಪೋರೋಫೈಟ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಸ್ಪೋರೋಫೈಟ್ ಡೆವಲಪ್ ಆದ ಮೇಲೆ ಆ್ಯಕ್ಚುಲಿ ನಿಧಾನಕ್ಕೆ ಆ ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಕಂಪ್ಲೀಟ್ ಆಗಿ ಇದರ ಮೇಲೆ ಡೆವಲಪ್ ಆಗ್ತದೆ. ದಟ್ ಮೀನ್ಸ್ ಗ್ಯಾಮಿಟೋಫೈಟ್ ಈಸ್ ಗ್ರೀನ್ ಲೀಫಿ ಆ್ಯಂಡ್ ಪ್ರಿಡಾಮಿನೆಂಟ್ ಪ್ಲ್ಯಾಂಟ್. ಇಟ್ ವಾಸ್ ಹ್ಯಾಪ್ಲಾಯ್ಡ್, ಅದು ಹ್ಯಾಪ್ಲಾಯ್ಡ್ ಇತ್ತು. ಬಟ್ ಇಲ್ಲಿ ಏನಾಗಿದೆ ಈಗ, ಆಫ್ಟರ್ ಫರ್ಟಿಲೈಸೇಷನ್ ಏನು, ದೀಸ್ ಗ್ಯಾಮಿಟ್ಸ್ ಆಫ್ಟರ್ ಫರ್ಟಿಲೈಸೇಷನ್ ಝೈಗೋಟ್ ಹ್ಯಾಸ್ ಡೆವಲಪ್ಡ್ ಇನ್ ಟು ಅ ಸ್ಪೋರೋಫೈಟ್. ಈ ಸ್ಪೋರೋಫೈಟ್ ಇದ್ದು ಈ ಎರಡು ಎನ್ ಫ್ಯೂಸ್ ಆಗಿದೆ. ಎನ್ ಫ್ಯೂಸ್ ಆಗಿ ಏನಾಗಿದೆ, ಇಲ್ಲಿ 2n ಆಗಿದೆ ಝೈಗೋಟಲ್ಲಿ. ಹಾಗಾಗಿ ಸೊ ದಿಸ್ ಪ್ಲ್ಯಾಂಟ್ ಈಸ್ 2n. ಬಟ್ ಸ್ಪೋರೋಫೈಟಿಕ್ ಪ್ಲ್ಯಾಂಟ್, ಮೇಲಿನ ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಏನುಂಟು, ಸ್ಪೋರೋಫೈಟ್ ದಟ್ ಈಸ್ ಗ್ರೋವಿಂಗ್ ಓವರ್ ದ ಗ್ಯಾಮಿಟೋಫೈಟ್. ಇದು ಗ್ಯಾಮಿಟೋಫೈಟ್. ಸೊ ಇಷ್ಟು ಪೋರ್ಷನ್ ಗ್ಯಾಮಿಟೋಫೈಟ್ ಆದರೆ ಈ ಪೋರ್ಷನಲ್ಲಿ ಏನಾಗಿದೆ, ಈಗ ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಹ್ಯಾಸ್ ಬಿನ್ ಡೆವಲಪ್ಡ್. ಸೊ ಇದು 2n, ಇದು n. ಹಾಗಾದರೆ ಈ ಸ್ಪೋರೋಫೈಟಿಗೆ ಅಟ್ಯಾಚ್ಮೆಂಟ್ ಆರ್ಗನ್ ಇಲ್ಲ, ಅದಕ್ಕೆ ಫೋಟೋಸಿಂಥೆಸಿಸ್ ಮಾಡೋ ಕೆಪಾಸಿಟಿ ಇಲ್ಲ. ಹಾಗಾಗಿ ನಾವೇನು ಹೇಳ್ಬೋದು, ಸ್ಪೋರೋಫೈಟ್ ಈಸ್ ನಾಟ್ ಇಂಡಿಪೆಂಡೆಂಟ್. ಹಿಯರ್ ಸ್ಪೋರೋಫೈಟ್ ಈಸ್ ಡಿಪೆಂಡೆಂಟ್. ಓಕೆ, ಸ್ಪೋರೋಫೈಟ್ ಈಸ್ ಡಿಪೆಂಡೆಂಟ್, ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್. ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ಗ್ರೀನ್ ಲೀಫಿ. ಈ ಗ್ರೀನ್ ಲೀಫಿ ಫೋಟೋಸಿಂಥೆಟಿಕ್ ಗ್ಯಾಮಿಟೋಫೈಟಿನ ಮೇಲೆ ಡಿಪೆಂಡಿಂಗ್ ಆನ್ ಗ್ಯಾಮಿಟೋಫೈಟ್. It is depending on a gametophyte. This is sporophyte.
ಅರ್ಥ ಆಯ್ತಾ? ಈ ಸ್ಪೋರೋಫೈಟನ್ನು ನಾವು ನೋಡಿದರೆ ಇಟ್ ಹ್ಯಾಸ್ ಗಾಟ್, ಈ ಸ್ಪೋರೋಫೈಟಲ್ಲಿ ಏನಿರ್ತದೆ, ಸ್ಪೋರೋಫೈಟಿನ ಒಳಗೆ ಸ್ಪೊರಾಂಜಿಯಂ ಅಂತ ಹೇಳಿ ಒಂದು ಸ್ಟ್ರಕ್ಚರ್ ಡೆವಲಪ್ ಆಗ್ತದೆ. ಸೊ ದಿಸ್ ಸ್ಪೋರೋಫೈಟ್ ವಿಲ್ ಡೆವಲಪ್ ಅ ಸ್ಟ್ರಕ್ಚರ್ ಕಾಲ್ಡ್ ಸ್ಪೊರಾಂಜಿಯಂ. ಈ ಸ್ಪೊರಾಂಜಿಯಂ, ಬಟ್ ಈ ಫುಲ್ ಸ್ಪೋರೋಫೈಟಿನ ಪಾರ್ಟ್ಸನ್ನು ನಾವು ನೋಡೋದಾದರೆ ಅದಕ್ಕೆ ಒಂದು ಏನು ಬೇಸಲ್ ಪಾರ್ಟ್ ಇರ್ತದೆ, ಅದು ರೂಟ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಸೀಟೆ, ಆ್ಯಂಡ್ ದಿಸ್ ಒನ್ ಈಸ್ ಸ್ಪೊರಾಂಜಿಯಂ. ಸೊ ಇಲ್ಲಿ ಈ ಗ್ಯಾಮಿಟೋಫೈಟ್ನ ಮೇಲೆ ಸ್ಪೋರೋಫೈಟ್ ಡೆವಲಪ್ ಆಗ್ತದೆ. ಆ ಸ್ಪೋರೋಫೈಟ್ ಈಗ ಡಿಪ್ಲಾಯ್ಡ್, ಇಟ್ ಈಸ್ ಹ್ಯಾವಿಂಗ್ 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ಆ್ಯಂಡ್ ಈಗ ಇಲ್ಲಿ ನೋಡಿದರೆ ಇದು ಸ್ಪೋರೋಫೈಟ್. ಈ ಸ್ಪೋರೋಫೈಟಲ್ಲಿ 3 ಪಾರ್ಟ್ಸ್ ಇರ್ತದೆ, ಫೂಟ್, ಸೀಟೆ ಮತ್ತು ಕ್ಯಾಪ್ಸೂಲ್. ಸೊ ಈ ಬೇಸಲ್ ಪಾರ್ಟನ್ನು ಫೂಟ್ ಅಂತ ಹೇಳ್ತೇವೆ, ನೆಕ್ಸ್ಟ್ ಪೋರ್ಷನನ್ನು ಸೀಟೆ ಅಂತ ಹೇಳ್ತೇವೆ, ಅದರ ನಂತರದ ಪೋರ್ಷನನ್ನು ಕ್ಯಾಪ್ಸೂಲ್ ಅಂತ ಹೇಳಿ ಕರೀತೇವೆ. ಸೊ ಈ ಕ್ಯಾಪ್ಸೂಲಿನ ಒಳಗೆ ಏನಾಗ್ತದೆ, ಬಿಕಾಸ್ ದಿಸ್ ಈಸ್ ಸ್ಪೋರೋಫೈಟಿಕ್ ಪ್ಲ್ಯಾಂಟ್, ಇಟ್ ವಿಲ್ ಡೆವಲಪ್. ಈಗ ಅದರ ಒಳಗೆ ನಾವು ನೋಡಿದರೆ ದೇರ್ ಆರ್ ಸಮ್ ಸ್ಮಾಲ್ cells called diploid cells called sporogenous cells or spore mother cells. ಸ್ಪೋರ್ ಮದರ್ ಸೆಲ್ಸ್ ಅಂತ ಇರ್ತದೆ. ದೀಸ್ ಸ್ಪೋರ್ ಮದರ್ ಸೆಲ್ಸ್ ಆ್ಯಕ್ಚುಲಿ ಅಂಡರ್ಗೋ ಡಿವಿಷನ್, ಅವುಗಳು ಡಿವಿಷನ್ ಆಗ್ತವೆ. ಯಾವ ಟೈಪ್ ಇದ್ದು ಡಿವಿಷನ್? ನಾನಾಗ ಹೇಳಿದ ಹಾಗೆ ಇಟ್ ಈಸ್ ದ ರಿಡಕ್ಷನ್ ಡಿವಿಷನ್. 2n ಇದ್ದ ಸೆಲ್ n ಆಗುವಂಥ ಪ್ರೋಸೆಸ್. ಸೊ ರಿಡಕ್ಷನ್ ಡಿವಿಷನ್ ಆಗಿ ಸ್ಪೋರ್ಸ್ ಆರ್ ಫಾರ್ಮ್ಡ್. ಈಗೇನಾಯ್ತು, ಇಲ್ಲಿ ಸ್ಪೋರ್ ಫಾರ್ಮೇಷನ್ ಆಗ್ತದೆ. ದೋಸ್ ಸ್ಪೋರ್ಸ್ ಆಫ್ಟರ್ ಜರ್ಮಿನೇಷನ್, ಈ ಸ್ಪೋರ್ ಫುಲ್ ಇದರಲ್ಲಿ ಕಂಪ್ಲೀಟ್ ಆಗಿ ಮೆಚ್ಯೂರ್ ಆದ ಮೇಲೆ ದಿಸ್ ಕ್ಯಾಪ್ಸೂಲ್ ಈಸ್ ಗೋಯಿಂಗ್ ಟು ಬ್ರೇಕ್. ಇದೇನಾಗ್ತದೆ, ಬ್ರೇಕ್ ಓಪನ್ ಆಗ್ತದೆ ಆ್ಯಂಡ್ ರಿಲೀಸ್ ಲಾರ್ಜ್ ನಂಬರ್ ಆಫ್ ಸ್ಪೋರ್ಸ್ ಟು ದ ಎನ್ವೈರ್ಮೆಂಟ್. ಅವುಗಳು ಸ್ಪೋರ್ ಡಿಸ್ಪರ್ಸಲ್ ಆಗಿ ವೆನ್ ಎಲ್ಲೋ ಒಂದು ಕಡೆ ಅವುಗಳು ಸೆಟಲ್ ಆಗಿ ಬಿಡ್ತವೆ. ಆ ಕಂಡೀಷನ್ ಅಲ್ಲಿ ಅವುಗಳಿಗೆ ಫೇವರೇಬಲ್ ಇದ್ದಲ್ಲಿ ದೇ ವಿಲ್ ಜರ್ಮಿನೇಟ್. ಅವುಗಳಿಗೆ ಬೇಕಾದಷ್ಟು ನೀರಿನ ತೇವಾಂಶ, ಬೇಕಾದಂತಹ ಏನು ರಿಕ್ವೈರ್ಮೆಂಟ್ಸ್ ಎಲ್ಲದೂ ಸಿಕ್ಕಿದಾಗ ದೀಸ್ ಆ್ಯಕ್ಚುಲಿ ಸ್ಪೋರ್ಸ್ ದೇ ಜರ್ಮಿನೇಟ್. ಅದು ಜರ್ಮಿನೇಟ್ ಆಗ್ತದೆ. ಜರ್ಮಿನೇಟ್ ಆಗಿ ನೆಕ್ಸ್ಟ್ ಥ್ಯಾಲಸ್ ಡೆವಲಪ್ ಆಗ್ತದೆ ಅಥವಾ ಮೇನ್ ಪ್ಲ್ಯಾಂಟ್ ಬಾಡಿ ಡೆವಲಪ್ ಆಗ್ತದೆ. ಅದು ಮಾಸಸ್ಸಿಗೆ ಮತ್ತು ಈ ಲಿವರ್ ವರ್ಡ್ಸಿಗೆ ಸ್ವಲ್ಪ ಡೆವಲಪ್ಮೆಂಟಲ್ಲಿ ಡಿಫರೆನ್ಸ್ ಇದೆ. ಈ ಮಾಸಸ್ಸಲ್ಲಿ ಆದರೆ ಫಸ್ಟಿಗೆ ದೇರ್ ಈಸ್ ಫಾರ್ಮೇಷನ್ ಆಫ್ ಅ ಸ್ಟ್ರಕ್ಚರ್ ಕಾಲ್ಡ್ ಪ್ರೋಟೋನಿಮಾ. ಅಲ್ಲಿ ಪ್ರೋಟೋನಿಮಾ ಅಂತ ಹೇಳುವ ಒಂದು ಸ್ಟ್ರಕ್ಚರ್ ಆಗ್ತದೆ. ಆ ಪ್ರೋಟೋನಿಮಾ ನಂತರ ಏನಾಗ್ತದೆ, ದಿಸ್ ಪ್ರೋಟೋನಿಮಾ ವಿಲ್ ಗ್ರೋ ಫರ್ದರ್ ಆ್ಯಂಡ್ ಪ್ರೊಡ್ಯೂಸ್ ದ ಲ್ಯಾಟ್ರಲ್ ಬ್ರಾಂಚಸ್. ರೂಟ್ ಎಲ್ಲ ಬರ್ತದೆ, ಲ್ಯಾಟ್ರಲ್ ಬ್ರಾಂಚಸ್ ಬರ್ತದೆ. ಆ ಸೆಕೆಂಡರಿ ಪ್ರೋಟೋನಿಮಾದಿಂದ ದಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ ನ್ಯೂ ಪ್ಲ್ಯಾಂಟ್ ಕಾಲ್ಡ್ ಗ್ಯಾಮಿಟೋಫೈಟ್. ಈಗ ನೀವಿಲ್ಲಿ ನೋಟ್ ಮಾಡಬೇಕೇನಂತ ಹೇಳಿದರೆ, ಸ್ಪೋರ್ ಮದರ್ ಸೆಲ್ಸ್ ದೇ ಆರ್ ಡಿಪ್ಲಾಯ್ಡ್. ಸ್ಪೋರ್ ಮದರ್ ಸೆಲ್ಸ್ ಆರ್ ಡಿಪ್ಲಾಯ್ಡ್. ಸ್ಪೋರೋಫೈಟ್ ಈಸ್ ಡಿಪ್ಲಾಯ್ಡ್. ಸ್ಪೋರೋಫೈಟ್ ಕೂಡ ಡಿಪ್ಲಾಯ್ಡ್ ಇತ್ತು, ಹಾಗಾಗಿ ಅದರ ಪ್ರತಿಯೊಂದು ಸೆಲ್ಲು ಕೂಡ ಡಿಪ್ಲಾಯ್ಡ್ ಇರಬೇಕು. ಸ್ಪೋರ್ ಮದರ್ ಸೆಲ್ಸ್ ಡಿಪ್ಲಾಯ್ಡ್ ಇದ್ದದ್ದು ಇಟ್ ಹ್ಯಾಸ್ ಅಂಡರ್ಗಾನ್ ಮಿಯೋಸಿಸ್. ಮಿಯೋಟಿಕ್ ಡಿವಿಷನ್ ಆಗಿ ಏನಾಗಿದೆ, ಇಟ್ ಹ್ಯಾಸ್ ಇಲ್ಲಿ ರಿಡಕ್ಷನ್ ಡಿವಿಷನ್ ಅಥವಾ ಮಿಯೋಟಿಕ್ ಡಿವಿಷನಿಂದಾಗಿ ಇಟ್ ಹ್ಯಾಸ್ ಬಿಕಮ್ ಹ್ಯಾಪ್ಲಾಯ್ಡ್. ಈ ಹ್ಯಾಪ್ಲಾಯ್ಡ್ ಸೆಲ್ ಏನಾಗಿದೆ ಈಗ ಸ್ಪೋರ್, ಇದನ್ನೇನು ಕರಿತೇವೆ ನಾವು, ಸ್ಪೋರ್ ಅಂತ ಕರಿತೇವೆ. ಈ ಸ್ಪೋರ್ಸ್ ಡಿಸ್ಪರ್ಸಲ್ ಆದ ಮೇಲೆ ಅದು ಒಂದು ಸಬ್ಸ್ಟ್ರೇಟದ ಮೇಲೆ ಬಿದ್ದು ಇದು ಜರ್ಮಿನೇಟ್ ಆಗಿ ಕೊನೆಗೆ ಫರ್ದರ್ ಡೆವಲಪ್ಮೆಂಟ್ ಆಗಿ ದ್ಯಾಟ್ ವಿಲ್ ಬಿಕಮ್ ಅ ಗ್ಯಾಮಿಟೋಫೈಟ್. ಮೊದಲಿನ ಗ್ಯಾಮಿಟೋಫೈಟ್ ಆಗ್ತದೆ. ಸೊ ಇಲ್ಲಿ ಎಲ್ಲದೂ ಕೂಡ ಆಲ್ ದೀಸ್ ಸ್ಟೇಜಸ್ ಆರ್ ಹ್ಯಾಪ್ಲಾಯ್ಡ್ ಬಿಕಾಸ್ ಇಟ್ ಈಸ್ ಆಫ್ಟರ್ ದ ಮಿಯೋಸಿಸಿನ ನಂತರ. ಸೊ ಹಾಗಾಗಿ ಇದು ಕಂಪ್ಲೀಟ್ ಲೈಫ್ ಸೈಕಲ್ ಆಫ್ ದ ಬ್ರಯೋಫೈಟ್. ಇಟ್ ಈಸ್ ದ ಕಂಪ್ಲೀಟ್ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್. ದೇರ್ ಈಸ್
ಏನು ಆಲ್ಟರ್ನೇಷನ್ ಒಂದು ಸೈಕಲ್ ಫುಲ್ಲು ಸೈಕಲಲ್ಲಿ ಗ್ಯಾಮಿಟೋಫೈಟ್ ಇರ್ತದೆ. ಗ್ಯಾಮಿಟೋಫೈಟಿನಲ್ಲಿ ಏನಾಗ್ತದೆ, ಈ ಮೇಲ್ ಫೀಮೇಲ್ ಗ್ಯಾಮಿಟ್ಸ್ ಡೆವಲಪ್ ಆಗ್ತದೆ, ಆಂಥರಜಾಯ್ಡ್ಸ್ ಆ್ಯಂಡ್ ಎಗ್ ಫರ್ಟಿಲೈಸ್ ಆಗ್ತದೆ, ಆಗ ಡಿಪ್ಲಾಯ್ಡ್ ಆಗಿ ಡಿಪ್ಲಾಯ್ಡಿನ ನಂತರ ಸ್ಪೋರೋಫೈಟ್ ಡೆವಲಪ್ ಆಗ್ತದೆ. ಆ ಸ್ಪೋರೋಫೈಟ್ ಗ್ಯಾಮಿಟೋಫೈಟಿನ ಮೇಲೆ ಇರ್ತದೆ. ದಟ್ ಸ್ಪೋರೋಫೈಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಸ್ಪೋರ್ಸ್ ಬೈ ಮಿಯೋಟಿಕ್ ಡಿವಿಷನ್. ಆಗ ಈ 2n ಡಿಪ್ಲಾಯ್ಡ್ ಇದ್ದದ್ದು ಹ್ಯಾಪ್ಲಾಯ್ಡಿಗೆ ಕನ್ವರ್ಟ್ ಆಗ್ತದೆ. And that spores, they germinate in proper environment and they will give rise to, they develop into the gametophytes. So ಈಗ n ಇಲ್ಲಿ ಕೂಡ n ಇಲ್ಲಿ ಕೂಡ n. So there is alternation between gametophytic generation with the sporophytic generation. ಅಥವಾ ನಾವೇನು ಹೇಳ್ಬೋದು, ಗ್ಯಾಮಿಟ್ ಪ್ರೊಡ್ಯೂಸಿಂಗ್ gametophyte alternates with the spore producing sporophyte. ಅಥವಾ sexual phase in the life cycle is alternating with the asexual phase of the life cycle. Once again we will see the simplified life cycle. ಈಗ ಫಸ್ಟಿಗೆ ಏನಾಗಿದೆ ಅಲ್ಲಿ, ಗ್ಯಾಮಿಟೋಫೈಟಿಕ್ ಪ್ಲಾಂಟ್ ಅಥವಾ ಗ್ಯಾಮಿಟೋಫೈಟ್, ಫೈಟ್ ಅಂತ ಹೇಳಿದರೆ ಪ್ಲಾಂಟ್ ಅಂತಲೇ ಅರ್ಥ. ಅದು ಪ್ರಿಡಾಮಿನೆಂಟ್ ಪ್ಲಾಂಟ್ ಬಾಡಿ, ಅಲ್ಲಿ n ನಂಬರ್ ಆಫ್ ಹ್ಯಾಪ್ಲಾಯ್ಡ್ ಕ್ರೋಮೋಸೋಮ್ಸ್ ಇತ್ತು. It has produced 2 types of gametes, male ಮತ್ತು ಫೀಮೇಲ್ ಗ್ಯಾಮೆಟ್ ಇದು ಮತ್ತು ಮೇಲ್ ಗ್ಯಾಮೆಟ್. ಈ ಮೇಲ್ ಗ್ಯಾಮೆಟ್ ಏನು ಮಾಡಿದೆ, ಇಟ್ ಹ್ಯಾಸ್ ಫರ್ಟಿಲೈಸ್ ದ ಫೀಮೇಲ್ ಗ್ಯಾಮೆಟ್. ಇಲ್ಲಿ n, ಇದು ಕೂಡ ಹ್ಯಾಪ್ಲಾಯ್ಡ್, ಇದು ಕೂಡ ಹ್ಯಾಪ್ಲಾಯ್ಡ್. ಇಲ್ಲಿ ಫರ್ಟಿಲೈಸೇಷನ್ ಆದ ಮೇಲೆ ಡಿಪ್ಲಾಯ್ಡ್ ಝೈಗೋಟ್ ಆಗಿದೆ. ಆ್ಯಂಡ್ ದಿಸ್ ಡಿಪ್ಲಾಯ್ಡ್ ಝೈಗೋಟ್ ವಿಲ್ ಫಾರ್ಮ್ ದ ಸ್ಪೋರೋಫೈಟ್. ಇದು ಸ್ಪೋರೋಫೈಟಿಕ್ ಪ್ಲಾಂಟ್ ಆಗಿದೆ. ಸೊ ಇಟ್ ಈಸ್ 2n. ಸೊ ದಿಸ್ ಪ್ಲಾಂಟ್ ಬಾಡಿ ಹ್ಯಾಸ್ ಗಾಟ್ ದ ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್, ಡಿಪ್ಲಾಯ್ಡ್ ಸೆಲ್ಸ್. ಈ ಡಿಪ್ಲಾಯ್ಡ್ ಪ್ಲಾಂಟ್ ಏನು ಮಾಡುತ್ತದೆ, ಇಟ್ ವಿಲ್ ಡೆವಲಪ್ ದ ಸ್ಪೋರ್ಸ್. ದೇ ವಿಲ್ ಡೆವಲಪ್ ದ ಸ್ಪೋರ್ಸ್ ಬೈ ಮಿಯೋಟಿಕ್ ಡಿವಿಷನ್. ಇಲ್ಲಿ 2n ಇತ್ತದು ಮದರ್ ಸೆಲ್ಲಲ್ಲಿ, ಬಟ್ ವೆನ್ ಇಟ್ ಈಸ್ formed into spores, ಅದು ಹ್ಯಾಪ್ಲಾಯ್ಡ್ ಆಯಿತು ಬಿಕಾಸ್ ದೇರ್ ಈಸ್ ಮಿಯೋಸಿಸ್. ಸ್ಪೋರ್ ಆದ ಮೇಲೆ ಏನಾಯಿತು, ಆ ಸ್ಪೋರ್ಸ್ ಜರ್ಮಿನೇಟ್ ಆಯಿತು, ಮೊಳಕೆ ಹೊಡೆಯಿತು. ಜರ್ಮಿನೇಟ್ ಆದ ಮೇಲೆ ಅದು ಎಗೈನ್ ಇಟ್ ಬಿಕೇಮ್ ಗ್ಯಾಮಿಟೋಫೈಟ್. ಹಾಗಾಗಿ ಜರ್ಮಿನೇಟ್ ಆಗುವಾಗಲೂ ಕೂಡ ಅದು n ಇರ್ತದೆ, ಹ್ಯಾಪ್ಲಾಯ್ಡ್, ಹಾಗಾಗಿ ಹ್ಯಾಪ್ಲಾಯ್ಡ್ ಪ್ಲಾಂಟ್ ಬಾಡಿ ಆಯಿತು. ಸೊ ಈಗ ಇಲ್ಲಿ ಏನಾಗ್ತದೆ, ಗ್ಯಾಮಿಟೋಫೈಟಿಕ್ ಜನರೇಷನ್ ಈಸ್ ಆಲ್ಟರ್ನೇಟಿಂಗ್ ವಿತ್ ದ ಸ್ಪೋರೋಫೈಟಿಕ್ ಜನರೇಷನ್. ಸ್ಪೋರೋಫೈಟಿಕ್ ಜನರೇಷನ್ ವಿಲ್ ಗಿವ್ ರೈಸ್ ಟು ಗ್ಯಾಮಿಟೋಫೈಟ್. ಗ್ಯಾಮಿಟೋಫೈಟ್ ಅಗೈನ್ ಗಿವ್ಸ್ ರೈಸ್ ಟು ಸ್ಪೋರೋಫೈಟ್. ದಿಸ್ ಕೈಂಡ್ ಆಫ್ alternation between gametophyte and sporophytic generations is called alternation of generation. ಇಲ್ಲಿ asexual phase of life cycle, ಇದು asexual. This is sporophytic is asexual phase of life cycle alternates with the sexual phase. So gametophyte is sexual phase, sporophyte is asexual phase. So gametophytic sexual phase alternates with the sporophytic asexual phase. This is a alternation of generation. So this is all about the life cycle of bryophyte. So in next class we will see economic importance of bryophytes.